ಮೂಗೂರ ತ್ರಿಪುರಾಂಬೆ ಭಕ್ತ ವಿನುತೆ ಸೃಷ್ಟಿ ಸ್ಥಿತಿ ಲಯದಾತೆ ಶಕ್ತಿಭೂತೆ ಮೂಕಾಸುರಾಮರ್ಥಿನಿ ಮೂಕಾಂಬಿಕೆ ಮೂಗೂರು ವಾಸಿನಿ ಜಗದಾಂಬಿಕೆ ಮೂಗೂರು ವಾಸಿನಿ ಜಗದಾಂಬಿಕೆ. ಹಲೋ. ಹಾಯ್ ಬೇಬಿ, ಇವಾಗ ಬಂದ್ಯಾ? ಎಸ್, ಸಾರಿ ಕಾಲ್ ಮಾಡಕ್ಕಾಗ್ಲಿಲ್ಲ. ಬ್ಯಾಡ್ ಸಿಗ್ನಲ್ಸ್, ಹೆವಿ ರೈನ್ಸ್. ಐ ಥಾಟ್ ಇಸ್ ಮಚ್. ಮತ್ತೆ ವರ್ಕ್ ಹೇಗಿತ್ತು? ವರ್ಕ್ ವಾಸ್ ಥ್ರಿಲ್ಲಿಂಗ್. ಆರ್ಕಿಯಾಲಜಿ ಯಾವಾಗ್ಲೂ ಥ್ರಿಲ್ಲಿಂಗ್ ಆಗೇ ಇರುತ್ತೆ ಚಿನ್ನ. ಈ ಸಲ ಒಂದು ಮನೆ, ದೊಡ್ಡ ಮನೆ, ಒಂದು ಪ್ಯಾಲೇಸ್ ಅಂತ ಹೇಳ್ಬೋದು. ಅದ್ಬಿಡು, ನಾನು ಈ ಸಲ ಏನ್ ಕದ್ದೆ ಅಂತ ಗೆಸ್ ಮಾಡು. ಏನ್ ಕದ್ದೆ? ಹಾಟ್ ಚಾಕ್ಲೇಟ್. ಏನೋ ಹಾಟ್ ಚಾಕ್ಲೇಟ್ ಕದ್ಯಾ? ಇಲ್ಲ ಚಿನ್ನ, ಅಮ್ಮ ಒಂದ್ ಕಪ್ ಹಾಟ್ ಚಾಕ್ಲೇಟ್ ತಂದ್ಕೊಟ್ರು, ಅದ್ರ ಬಗ್ಗೆ ಹೇಳ್ತಿದ್ದೆ. ಐ ಆಮ್ ಲವಿಂಗ್ ಇಟ್. ಸಾಕಪ್ಪ, ಮೊದ್ಲು ಅಲ್ಲಿಂದ ಏನ್ ಕದ್ದೆ ಅಂತ ಹೇಳು. ಇಟ್ಸ್ ಅ ಬುಕ್. ಸಿಕ್ಕಾಗ ಇದ್ರ ಬಗ್ಗೆ ಹೇಳ್ತೀನಿ. ಓಕೆ ಬೇಬು. ಓಕೆ ಪಾ, ಟುಮಾರೋ ದೆನ್. ಕಾಫಿ ಡೇ 10:30. ಓಕೆ, ಲವ್ ಯು ಲವ್ ಯು ಲವ್ ಯು. ಉಮಾ, ಲವ್ ಯು. ಬುಕ್ಕ? ಯಾವ ತರ ಬುಕ್ಕು? ಒಂದು ನಾವೆಲ್.
ಲವ್ ಸ್ಟೋರಿ ಅರೌಂಡ್ 700 to 800 years old. ಒಂಥರ ಹಳೆ ಕವನಗಳು, ಸುಲಭವಾಗಿ ಅರ್ಥವಾಗಲ್ಲ. ಹಾಯ್ ಸ್ವಾಮೀಜಿ. ಹಾಯ್ ಮೇಘಾ, ನೀನು ಆ ಬುಕ್ನ ವಾಪಸ್ ಕೊಡೋದು ಒಳ್ಳೇದು. 700-800 ವರ್ಷ ಅಂದ್ರೆ ಅದರೊಳಗೆ ದುಷ್ಟಶಕ್ತಿಗಳಿರುತ್ತೆ ಅಂತ. 800 ವರ್ಷ ಹಳೆ ಬುಕ್ಕ ನಿನ್ನ ಹತ್ರ ಇದೆಯಾ? ಹೌದು, ಅವಳ ಹತ್ರ ಇದೆ. ಯಾವುದೋ ಒಂದು ಪುರಾತನ ಮನೆಗೆ ಹೋಗಿದ್ಲು. ನಿಮ್ಗೆಲ್ಲ ಗೊತ್ತಲ್ಲ, ಅವಳು ಈ ತರ ಹೋಗುವಾಗೆಲ್ಲ ಏನಾದ್ರೂ ಒಂದು ಹಳೆ ಐಟಮ್ ಕದೀತಾಳೆ. ಈ ಸಲ ಒಂದು ಬುಕ್ ಕದ್ದಿದ್ದಾಳೆ ಅಲ್ವಾ? ಈಗ ನಾನು ಆ ಬುಕ್ನ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡು ಅಂತ ಹೇಳೋದಕ್ಕೆ 2 ಕಾರಣಗಳು. ಒಂದು, ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸೇರಿದ್ದು, ಅದನ್ನ ಇವಳು ಮುಟ್ಲೇಬಾರ್ದು. ಯಾಕೆಂದರೆ ಇವಳು ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾಳೆ. 2ನೇ ರೀಸನ್, ಅದು ಡೇಂಜರಸ್. ಯಾವುದೇ ಪುರಾತನ ವಸ್ತುಗಳಲ್ಲಿ ಇದ್ದೇ ಇರುತ್ತೆ. ಯಾರಿಗೆ ಗೊತ್ತು, ಆ ಬುಕ್ಕಲ್ಲಿ ಯಾವುದೋ ಶಾಪ ಕೂಡ ಇರಬಹುದು. ಓ ಕಮೋನ್ ಅನಂತು, ಅಷ್ಟೊಂದೆಲ್ಲ ಮೂಢನಂಬಿಕೆ ಯಾಕೆ? ನಾವೆಲ್ಲ ಆ ಕಾಲದಲ್ಲ ಇರೋದು. ಅವನ್ ಮಾತ್ ಕೇಳ್ಬೇಡ ಮೇಕ್ಸ್. ನೀನ್ ಆ ಬುಕ್ನ ಕದ್ದಿರೋ ಕಲೆಕ್ಷನ್ಸ್ ಜೊತೆ ಸೇರ್ಸ್ಕೊ. ಮುಂದೆ ಒಂದಿನ ಎಕ್ಸಿಬಿಷನ್ ಮಾಡಬಹುದು. ಓಕೆ ಗೈಸ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಬಿಸ್ನೆಸ್. ಈ ಸಲ ನಮ್ಮ ಮ್ಯಾಡ್ ಫಿಲ್ಮ್ ಜ್ಯುವೆಲರಿ ಬಗ್ಗೆ. ಕ್ಲೈಂಟ್ ಯೆಲ್ಲೋ ಮೆಟಲ್, ದ ಫೇಮಸ್ ಜ್ಯುವೆಲರ್ಸ್. ದಟ್ಸ್ ಗ್ರೇಟ್ ಸೂರಿ. ವಂಡರ್ಫುಲ್. ಮಾಡೆಲ್ ಯಾರು? ವಿ ಹ್ಯಾವ್ 2 models, ಫಿಲ್ಮ್ ಸ್ಟಾರ್ಸ್, ಓಕೆ. ಶ್ರೇಯಾ ಅಂಡ್ ಯಾಮಿನಿ. ರೈಟ್ರೆ, ಈ ಸಲ ಡಿಫ್ರೆಂಟ್ ಆಗಿ ಏನಾದ್ರೂ ಬರೀರಿ. ದಿಸ್ ಕ್ಲೈಂಟ್ ಇಸ್ ಗಾಟ್ ಟೇಸ್ಟ್. ನೀನ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಲೆಟ್ ಇಟ್ ಬಿ ಮೋರ್ ವಿಜುವಲ್. ನೀನು ಅಷ್ಟೇ, ಸಿನಿಮಾಟೋಗ್ರಫಿಯಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡು. ಶೋರ್. ಅಷ್ಟು ದೊಡ್ಡ ಕ್ಲೈಂಟ್ಸ್ ಇರುವಾಗ ನಾವು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಯೂಸ್ ಮಾಡೋಣ. ಆಫ್ ಕೋರ್ಸ್, ಅದು ನಿನ್ ಡಿಪಾರ್ಟ್ಮೆಂಟ್. ಯಪ್. ನೀನು ಅಷ್ಟೇ, ಈ ಸಲ ನಿನ್ ಕೆಲಸ ಜಾಸ್ತಿನೇ ಇರುತ್ತೆ. ಸೆಟ್ ಹಾಕ್ಬೋದು, ಆದ್ರೆ ಲೊಕೇಶನ್ಸ್ ಆದಷ್ಟು ನ್ಯಾಚುರಲ್ ಆಗೇ ಇರಲಿ, ಲೈಕ್ ಓಲ್ಡ್ ಹೌಸಸ್, ಸಮಥಿಂಗ್ ಆನ್ ದೋಸ್ ಲೈನ್ಸ್. ಶೋರ್. ಮೊದಲು ಅವನು ಕಾನ್ಸೆಪ್ಟ್ ರೆಡಿ ಮಾಡಲಿ. ಯಾವ ತರ ಬ್ಯಾಕ್ಗ್ರೌಂಡ್ ಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಡೆಫಿನೆಟ್ಲಿ. ಇವಳು ಮದುವೆ ಮಾಡೋಕೆ ಯಾಕೆ ಇಷ್ಟ ಆತ್ರ ಅಂತ. 21 ವರ್ಷ ಇನ್ನು, ಓದ್ಲಿ ಬಿಡಿ. ಓದೋದ್ರಲ್ಲಿ ಅವಳಿಗೆ ಆಸಕ್ತಿನೂ ಇಲ್ಲ, ಚುರುಕುವಿಲ್ಲ. ಕಾಲೇಜು ಕಳ್ಸೋದ್ರಿಂದ ದುಡ್ಡು, ಸಮಯ ಎಲ್ಲ ಹಾಳು. ಅದಕ್ಕೆ ಇವಳು ತಂಗಿ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳೆ, ಮನೇಲಿದ್ದಾಳೆ. ಮುಂದಿನ ವಾರ ಎಕ್ಸಾಮು. ಅವಳದು ಪುನರ್ವಸು ನಕ್ಷತ್ರ, ಕಟಕ ರಾಶಿ. ಹುಟ್ಟಿದ್ದು ಆಗಸ್ಟ್ 17 ಶುಕ್ರವಾರ ಬೆಳಗ್ಗೆ 10:18ಕ್ಕೆ 2001 ಅಲ್ವಾ? ನಿಮ್ಮ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ. ನೀವು ಅವಳನ್ನ ಒಂದ್ಸಲ ನೋಡಿದಿರ ಅನ್ಸುತ್ತೆ. ಅದು ಹೋದ ವರ್ಷ. ಎಲ್ಲ ದೇವಿ ಕೃಪೆ. ಅಂಕಲ್. ಹಾಯ್ ಮೇಘು, ಹೇಗ್ ನಡೀತಿದೆ ನಿನ್ನ ಪುರಾತತ್ವ ಸಂಶೋಧನೆ? ಯಾವಾಗ್ಲೂ ಇರೋ ಹಾಗೆ, ಥ್ರಿಲ್ಲಿಂಗ್ ಅಂಡ್ ಎಕ್ಸೈಟಿಂಗ್. ಈ ಸರಿ ಏನ್ ಕದ್ಯಮ್ಮ? ಒಂದು ಪುಸ್ತಕ 700 years old. ಓ, ಕಳ್ಳಿ ನೀನು. ನೋಡು, ನಿಮ್ಮ ಅತ್ತೆ ಅಡಿಗೆ ಮನೇಲಿದ್ದಾಳೆ, ಹೋಗು. ಇದಾದ್ಮೇಲೆ ನಾನು ಬರ್ತೀನಿ. ಓಕೆ. ನನ್ನ ತಂಗಿ ಮಗಳು. ಹಾ, ನಾವು ನಿನ್ನ ತಂಗಿ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಅವಳ ಹೆಸರು ಏನು? ಅವಳ ರಾಶಿ ಏನು? ಮೊದಲನೇ ವಾರ ಭಾನುವಾರ, 2ನೇ ವಾರ ಸೋಮವಾರ. ಅಯ್ಯೋ, ಸ್ವಲ್ಪ ಬಾಯಿ ಮುಚ್ಚು. ಮನೆಯಲ್ಲಿ ಎಲ್ಲ ಖಾಲಿಯಾಗಿದೆ, ಅಡುಗೆ ಮಾಡಕ್ ಏನೂ ಇಲ್ಲ. ಅಷ್ಟೇ ತಾನೆ? ಅಷ್ಟೇ ತಾನೇನಾ? ನೋಡು, ನೀನು ಯಾವ್ದಾದ್ರು ಬೇರೆ ಕೆಲಸ ನೋಡ್ಕೋ. ಆ ಹೋಟ್ಲ್ ಕೆಲಸದಿಂದ ಏನೂ ಆಗೋದಿಲ್ಲ. ಏನಂದೆ? ನಾ ಹೇಳಿದ್ದು ಆ ದರಿದ್ರ ಹೋಟ್ಲಿಂದ ನಮ್ ಜೀವನ ನಡೆಯಲ್ಲ ಅಂತ. ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ನನ್ನ ಆರೋಗ್ಯ ಚೆನ್ನಾಗಿದ್ದಿದ್ರೆ ನಾನೇ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತಿದ್ದೆ. ಬಂಗಾರಿ, ನೀನೇನು ಯೋಚನೆ ಮಾಡ್ಬೇಡ ಕಣೋ, ನಂದು ಟೈಮ್ ಬದಲಾಯ್ತದೆ. ಬದ್ಲಾಗತ್ತೆ. ನೀನ್ ಯಾವಾಗ ದರಿದ್ರ ಹೋಟ್ಲ್ ಬಿಡ್ತೀಯಲ್ಲ ಆವಾಗ ಬದ್ಲಾಗತ್ತೆ. ಒಂದ್ ದಿನಕ್ಕೆ 4 ಟೀ 7 ವಡೆ ಹೋಟೆಲ್ ಅದು. ಇಲ್ಲ ಬಂಗಾರಿ, ನಿನಗೆ ಗೊತ್ತಲ್ಲ, ಜಾಸ್ತಿ ಆಯ್ತದೆ. ಹೋಲಿ ಬಿಡು, ನಮ್ ಗೌಡ್ರನ ದುಡ್ಡು ಕೇಳ್ತೀನಿ.
ಹ್ಞೂ ಕೊಡ್ತಾರೆ. ದಿನ ಇದೇ ರಾಮಾಯಣ ಆಯ್ತು ನಿಂದು. ನನ್ನ ಮಾತ್ರೆಗಳೆಲ್ಲ ಖಾಲಿ ಆಗಿದೆ. ಬರೀ 100 ರೂಪಾಯಿ ಕೇಳ್ದೆ, ಅದನ್ನು ತರಕಾಗ್ತಿಲ್ವಲ್ಲ ನಿನ್ ಕೈಲಿ. ಎಲ್ಲ ನನ್ನ ಹಣೆ ಬರ. ಥು. ನಿಜಾನೇ, ಹಣೆ ಬರ್ಬೇ. ಪಾಪ ಗೌರಿ, ಅವಳಿಗೆ ಬೆನ್ನಿನ ಮಾತ್ರೆ ಕೊಡಿಸ್ಬೇಕಾಯ್ತು. ಒದ್ದಾಡ್ತಾವಳೆ. 100 ರೂಪಾಯಿ ಎಲ್ಲಿಂದ ತರಲಿ? ಯಾವನ್ ಕೊಡ್ತಾನೆ? ಊರು ತುಂಬಾ ಸಾಲ ಮಾಡ್ಕೊಂಡಿದ್ದೆ. ಅಪ್ಪ ದೇವ್ರೇ, ಭಗವಂತ, ನನ್ನ ಹೆಂಡತಿಗೋಸ್ಕರ ಏನಾರು ಮಾಡ. ಹಿಂಗ ಮಾಡೋದು? ಪಂಚರ್ ಮಾಡೋ ಅಂತ ಹೇಳಿದ್ನ? ಅಯ್ಯೋ, ಈ ದೇವ್ರಿಗೆ ನನ್ನ ಸೈಕಲ್ ಮೇಲೆ ಬರೋದು ಇಷ್ಟ ಇಲ್ಲ. ಹೊಟ್ಟೆ ಕಿಚ್ಚು. ಅಯ್ಯೋ, 100 ರೂಪಾಯಿ ಕೇಳ್ತಿದಾಗೆ ಕೊಟ್ಬಿಟ್ಟ. ಅಯ್ಯೋ, ಹೋಗಪ್ಪ ನೀನು, ನಿನ್ ಬಲ್ಲನ್ ಮಗ ನೀನು. ಮೊದ್ಲಿಗೆ ಬೇಸರ ಮಾಡಿಸಿ ಆಮೇಲೆ ಖುಷಿ ಪಡಿಸ್ತೀಯ. ನೀನ್ ತೀಟ್ನೆ, ನೀನು ತೀಟ್ನೆ. ಅದಕ್ಕೆ ಟ್ಯಾಂಕ್ಸು. ಇದ್ರಲ್ಲಿ ಗೌರಿಗೆ ಮಾತ್ರ ತಗೋತೀನಿ. ಅಯ್ಯೋ, 100 ರೂಪಾಯಿ ಅದೃಷ್ಟ ಅಲ್ವೇ ಇದೆಲ್ಲ. ಯಾರವರು ನಗುವಂತದ್ದು ಏನೈತಿದ್ರಾಗೆ? ನಾನ್ ದುಡ್ಡು ತಗೊಳ್ಳೋ ನಿಂಗೆ ತಮಾಷೆ ಆಗಿ ಕಾಣ್ತೈತ ನಿಂಗೆ? ನೋಡ್ತಾಯಿ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹೋಗು, ಆಯ್ತು, ಬದುಕೋಗು, ಹೋಗು. ನೋಡೋ, ಈ 100 ರೂಪಾಯಿ ನಿಂಗೆ ಬೇಕಿಲ್ದೇ ಇರ್ಬೋದು. ಈ 100 ರೂಪಾಯಿ ನನಗೆ ಕೋಟಿ ರೂಪಾಯಿ ಇದ್ದಂಗೆ. ತಿರ್ಗ ನಗ್ತಾ ಇದ್ಯಾ? ನಿನ್ಗೈತೆ, ನಿಂಗೆ ಮಾಡ್ತೀನಿ. ನಗು ನಗು ನಗು. ನೀನ್ ಸಿಗೋ, ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. ನಿಮ್ಮ ಮನೆಯವ್ರ ಹತ್ರ ಮಾತಾಡಿದ್ಯಾ? ನಮ್ಮ ಮದುವೆ ಬಗ್ಗೆನಾ? ಹೌದು, ಮತ್ತೆ ಅದೇ ತಾನೇ ನಾವಿಬ್ರು ಡಿಸೈಡ್ ಮಾಡಿದ್ದು ಅಲ್ವಾ? ನಾನು ಅವ್ರ ಹತ್ರ ನಮ್ಮ ಮ್ಯಾಟ್ರ್ ಬಗ್ಗೆ ಮಾತಾಡಿದ್ದೆ. ನಾನೊಬ್ಬ ಹುಡುಗನ್ ಇಷ್ಟಪಡ್ತಿದ್ದೀನಿ ಅಂತ. ಅದಕ್ಕೆ ಅವರು ಫಸ್ಟ್ ಹುಡುಗನ್ ನೋಡ್ಬೇಕಂತೆ. ಓಕೆ, ಒಂದಿನ ಮನೆಗೆ ಬಂದ್ರಾಯ್ತು. ಬಾಯ್. ಗೌರಿ, ಬಂದೆ. ಏನೋ ಯಾರು ಅವರಿಬ್ರು?
ಓಂ ಹೂಂ ಹೂಂ ಹಸುಂ ಹಸಪ್ರೋಂ ಹೂಂ ಹೂಂ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಆಂಜನೇಯ ಕಾಪಾಡಪ್ಪ. ಮುದ್ಕ ಗುರಾಯಿಸ್ತಾ ಇದ್ದಾನೆ. ನಾನು ಇಟ್ಬಿಡ್ತೀನಾ? ಹೆಂಡತಿನೂ ಗುರಾಯಿಸ್ತಾ ಇದ್ದಾಳಲ್ಲ. ಈ ಇಡೀ ಫ್ಯಾಮಿಲಿನ ಗುರಾಯಿಸ್ತಾ ಇದ್ದಾರಲ್ಲಪ್ಪ. ಯಾರವರಲ್ಲ? ಅನಂತು, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ. ವೆರಿ ಇಂಟೆನ್ಸ್ ಅಂಡ್ ಟಿಪಿಕಲ್ ಕನ್ನಡ. ಗುಡ್ ಜಾಬ್. ಥ್ಯಾಂಕ್ ಯು ಸೂರಿ. ಈಗ ಬೇಕಾಗಿರೋದು ಒಂದು ಹಳೆ ಮನೆ. ಎಷ್ಟು ಹಳೇದೋ ಅಷ್ಟು ಒಳ್ಳೇದು. ಎಸ್. ನಂಗೊಂದ್ ಮನೆ ಗೊತ್ತು. ಎಲ್ಲಿ? ಕೊಟ್ಟಿಗೆ ಹಾರ, ಮೂಡ್ಗೆರೆ ಆದ್ಮೇಲೆ. ಅದು ತುಂಬಾ ದೊಡ್ಡ ಮನೆ. ಅದ್ರ ಫೋಟೋ ಏನಾದ್ರೂ ಇದೆಯಾ? ಇಲ್ಲ, ಆದ್ರೆ ಅಲ್ಲಿ ರಾಜು ಅಂತ ಒಬ್ರಿದ್ದಾರೆ. ಅವ್ರ ಹತ್ರ ಕೇಳ್ತೀನಿ. ಐ ಥಿಂಕ್ ಐ ಹ್ಯಾವ್ ಹಿಸ್ ನಂಬರ್. ಓಕೆ. ನೆನ್ನೆ ನನ್ಗೊಂದು ಕನ್ಸು. ಹಲೋ ರಾಜು ಮೇಲೆ ವಿಚಿತ್ರವಾಗಿತ್ತು. ಅಂದ್ರೆ ಯಾರೋ ಒಬ್ಬ ಒಂದು ಹೆಂಗಸಿಗೆ ಗಿಫ್ಟ್ ಕೊಟ್ಟಂಗೆ ಗೋಲ್ಡ್ ಚೈನ್, ಲಾಕೆಟ್ ಜೊತೆ. ಆ ಹೆಂಗ್ಸ್ ಅದನ್ನ ಹಾಕೊಂಡು ನಗ್ತಾ ಇದ್ಲು. ಒಂಥರ ನಗು. ಬೇಕಾಗಿರೋದನ್ನ ಕೊಟ್ರೆ ಎಲ್ಲ ಹೆಂಗಸರು ಹಾಗೆ ನಗೋದು ಅಲ್ವಾ? ಒಂಥರ ನಗು ಅಂದ್ರೆ ಎಕೋ ಆಗ್ತಿತ್ತು. ಈಗ ನೋಡಿ, ದೆವ್ವ ಅಂತ ನೀವು. ಅದ್ ಸರಿ, ಅದ್ರ ವಿಚಿತ್ರ ಏನಿದೆ? ಅವಳು ಹಾಕಿದ್ದು ನನ್ ಚೈನ್. ಆ ನಗು ದುಷ್ಟಶಕ್ತಿ ಇದೆ. ನಿನಗೆ ನಾನೊಂದು ಅದ್ ನೀನು ಒಳ್ಳೇದು ಮಾಡುತ್ತೆ. ನನಗೂ ಒಂದು ಕನಸು ಬಿತ್ತು, ಭಯಾನಕವಾಗಿತ್ತು. ನಾನೊಂದು ದೆವ್ವ ನೋಡಿದೆ. ನಾನು ಹೇಳಿಲ್ವಾ, ಇವನ್ ಬಾಯಿ ಬಿಟ್ರೆ ಬರೀ ದೆವ್ವ. ಏನಯ್ಯ ನಿಂದು? ಇದೆಲ್ಲ ಬರೀ ಡ್ರೀಮ್ಸ್ ಅಷ್ಟೇ. ನನಗೂ ಬಿತ್ತು ಒಂದು ವಿಚಿತ್ರ ಕನಸು. ಮರಗಳ ಮಧ್ಯೆ ಒಂದು ಹಳೆ ಮನೆ, ಒಂದು ಮಡ್ ರೋಡು, ಕಪ್ ಸಾರಿಲ್ ಒಂದು ಹೆಂಗಸು. ಕಪ್ ಸಾರಿನಾ? ಹೌದು. ಮೈಸೂರು ಸಿಲ್ಕೋ ಕಾಂಚೀವರಮ್ಮ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಕೇಳಿ ಹೇಳ್ತೀನಿ. ಇದೆ ಆ ಮನೆ. ಎಲ್ಲಿಗೆ ಹೋಗ್ತಿದ್ಯಾ? ಒಂದು ಎಲೆಕ್ಟ್ರಾನಿಕ್ ಎಕ್ಸಿಬಿಷನ್ ಇದೆ. ತಿಂಡಿ ತಿನ್ನಲ್ವಪ್ಪ? ಹೊರಗಡೆ ತಿಂತೀನಮ್ಮ, ಫ್ರೆಂಡ್ಸ್ ಜೊತೆ. ನಿನಗಿರೋ ಕಂಪ್ಯೂಟ್ರು ಎಲೆಕ್ಟ್ರಾನಿಕ್ಸ್ ಇಂಟ್ರೆಸ್ಟ್ ಬಗ್ಗೆ ನಂದೇನೂ ಅಭ್ಯಂತರ ಇಲ್ಲಪ್ಪ. ಅದು ನಿನ್ನಿಷ್ಟ. ಹಾಗಂತ ಜ್ಯೋತಿಷ್ಯ ಶಾಸ್ತ್ರನ ನಿರ್ಲಕ್ಷ್ಯ ಮಾಡಬೇಡ. ಅದು ನಮ್ಮ ಕುಲಕಸುಬು. ಅದರಲ್ಲಿ ನಿಂಗೆ ಎಷ್ಟು ಪಾಂಡಿತ್ಯ ಇದೆ ಅಂತ ನಿನಗೇ ಗೊತ್ತಿಲ್ಲ. ಒಬ್ಬ ಜ್ಯೋತಿಷಿಗೆ ಬೇಕಾದ ಜ್ಞಾನ, ದೃಷ್ಟಿ ಎಲ್ಲ ನಿನ್ನಲ್ಲಿದೆ. ಅದು ದೇವರು ಕೊಟ್ಟಿದ್ದು. ಅದನ್ನ ಕಳ್ಕೋಬೇಡ ಮಗನೇ. ನಿಮ್ ತಂದೆ ಹೇಳ್ತಿರೋದು ಸರಿ ಮಗನೇ. ಜ್ಯೋತಿಷ್ಯ ನಮ್ ಪರಂಪರೆ, ಅದನ್ನ ನಿರ್ಲಕ್ಷಿಸ್ಬೇಡ. ಅಮ್ಮ, ಪರಂಪರೆ ಇರ್ಬೋದು, ಆದ್ರೆ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೋಡಮ್ಮ, ನಾನು ಈಗೇನ್ ಮಾಡ್ತಿದ್ದೀನೋ ಅದ್ರಲ್ಲಿ ನಂಗೆ ಖುಷಿ ಇದೆ. ನನಗಿಷ್ಟ ಇಲ್ಲದನ್ನ ಮಾಡುವಂತ ನನಗೆ ಒತ್ತಾಯ ಮಾಡಬೇಡಿ. ವಿಧಿ ಅಷ್ಟೇ. ನಾವು ಭರವಸೆ ಇಡ್ಬೋದು, ನಿರ್ಧಾರ ಒಂದೇ. ನಾನು ಡಾಕ್ಟರ್ ನೋಡಬೇಕು. ಯಾಕೆ? ಹುಷಾರಿಲ್ವಾ? ಹುಷಾರಿಲ್ಲ ಅಂತಲ್ಲ, ಏನೋ ಆಗ್ತಿದೆ ಅಂತ ಮನಸ್ಸು ಹೇಳ್ತಾ ಇದೆ. ಯಾಕೆ ಹಾಗೆ ಹೇಳ್ತೀರಿ? ನನ್ನ ನೆನಪಿನ ಶಕ್ತಿ ಕ್ಷೀಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಕೆಲವು ದಿನಗಳಿಂದ ಸಣ್ಣ ಸಣ್ಣ ವಿಷಯಗಳನ್ನು ಮರ್ತು ಹೋಗ್ತಾ ಇದ್ದೀನಿ. ನನ್ನ ಜ್ಯೋತಿಷ್ಯದ ಲೆಕ್ಕಾಚಾರ ಹಿಂದಿಗಿಂತ ತುಂಬಾ ಹೊತ್ತೋಗೋತಾ ಇದೆ. ಇದೆಲ್ಲ ಆಗ್ತಿರೋದು ಮೊನ್ನೆ ಮೇಘ ಬಂದ್ ಹೋದ ನಂತರ ಅಲ್ವಾ?
ಏನ್ ಹೇಳ್ತಿದ್ಯಾ? ಆಂಟಿ ಮೇಘು, ನೆನ್ನೆ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಹೌದಾ? ನಾನು ನಿಮ್ ತಾಯಿ ಹತ್ರ ಕೇಳ್ತಾ ಇದ್ದೆ, ನಿಮ್ಮಿಬ್ಬರು ಮದ್ವೆನ ಯಾಕೆ ತಡ ಮಾಡ್ತಿದ್ದೀರಾ ಅಂತ. ಸೂರ್ಯ ಹೇಳ್ತಾ ಇದ್ದ ಡಿಸೆಂಬರ್ ಒಳಗಡೆ ಆಗೋಣ ಅಂತ. ಫ್ರಿಜ್ ನಲ್ಲಿ ಐಸ್ ಕ್ಯೂಬ್ಸ್ ಇದೆ, ತಗೊಂಬರ್ತೀಯಾ? ಓಕೆ. ಏನಿದು, ಇಷ್ಟು ಬೇಗ ಕರಗೋಯ್ತು? ಹೌದು, ಆಶ್ಚರ್ಯವಾಗಿದೆ. ನನಗ್ ನಿಜವಾಗ್ಲೂ ಭಯ ಆಯ್ತು, ಅದರಲ್ಲೂ ಅವಳು ಮಾತಾಡಿದ ರೀತಿ. ನನಗೂ ಆಶ್ಚರ್ಯ ಅಂತ ಅವಳು ಹೇಳಿದ್ರು ಕೂಡ ಅವಳ ಮುಖದಲ್ಲಿ ಆ ಆಶ್ಚರ್ಯ ಇರಲಿಲ್ಲ. ಹಾ, ಇವತ್ತು ಆಫೀಸ್ ಇಲ್ಲ ಅಂದೆ, ಮತ್ತೆಲ್ಲೇ ಹೊರಟಿದೀಯಾ? ಸೂರ್ಯನ್ ಮೀಟ್ ಮಾಡೋಕೆ. ಏನೋ ಮೀಟಿಂಗ್ ಅಂತೆ, ನನ್ನೂ ಬರಕ್ ಹೇಳಿದ್ರು. ಓ, ಅಂದ್ರೆ ನೀನು ಊಟಕ್ಕಿರಲ್ಲ? ಇಲ್ಲ, ಬರೋದಾದ್ರೆ ಕಾಲ್ ಮಾಡ್ತೀನಿ. ಓಕೆ ಮಾ, ಬಾಯ್. ಓಕೆ, ಬಾಯ್. ಹಲೋ ಅಂಕಲ್. ಸಾರಿ ಅಂಕಲ್, ಲೇಟ್ ಆಗ್ತಿದೆ. ಏನಣ್ಣ, ತುಂಬಾ ದಿವಸ ಆಯ್ತಲ್ಲ. ಏನಿಲ್ಲಮ್ಮ, ಇಲ್ಲೇ ನನ್ನ ಹಳೆ ಸ್ನೇಹಿತರು ನೋಡೋಣ ಅಂತ ಬಂದೆ. ಅವನು ಇಲ್ಲೇ ಹತ್ರದಲ್ಲೇ ಇದ್ದಾನೆ, ಹಾಗೆ ನಿನ್ನನ್ನು ನೋಡೋಣ ಅನ್ಕೊಂಡೆ. ಮೇಘ ಹೇಗಿದ್ದಾಳೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಗೇನಿಲ್ವಲ್ಲ, ಯಾಕೆ? ಸುಮ್ಮನೆ ಬೆಳಗ್ಗೆಯಿಂದ ಯಾಕೋ ತುಂಬಾ ತಲೆನೋಯ್ತಾ ಇದೆಯಮ್ಮ. ಸ್ವಲ್ಪ ಕಾಫಿ ಮಾಡ್ಕೊಡು. ಮಾತ್ರೆ ಏನಾದ್ರೂ ಕೊಡ್ಲಾ ಅಣ್ಣ? ಬೇಡ ಬೇಡ, ಬಿಸಿ ಕಾಫಿ ಆದ್ರೆ ಸಾಕು. ಸರಿ ಅಣ್ಣ.
ದ ಹೆಲ್, ಇದೇಗೆ ಸಾಧ್ಯ? ಒಂದು ಡ್ರಾಪ್ ಚೆಲ್ಲಿಲ್ಲ, ಅಷ್ಟು ಮೇಲಿಂದ ಬಿದ್ದರೂ ಕಪ್ ಹೊಡಿಲಿಲ್ಲ. ರಿಯಲಿ ಸರ್ಪ್ರೈಸಿಂಗ್. ಅರೆ, ಒಂದು ಕ್ರ್ಯಾಕ್ ಕೂಡ ಇಲ್ಲ. ಇಟ್ ಸರ್ಟನ್ಲಿ ಇಸ್ ಅ ಮಿರಾಕಲ್. ಹೌದು, ಮಿರಾಕಲೇ. ಯಾರೋ ನನ್ನಿಂದ ತಗೊಂಡು ಕೆಳಗಡೆ ಇಟ್ಟಂಗಿದೆ. ಮಿರಾಕಲ್ ಎಲ್ಲ ಏನೂ ಇಲ್ಲ. ನಾನು ಹೇಳದ್ನಲ್ಲ, ದುಷ್ಟಶಕ್ತಿ. ಅದೇ ಮೊದಲು ಕನಸುಗಳು, ಈಗ ಕಪ್ಪು. ಹೌದೌದು, ಆ ದುಷ್ಟಶಕ್ತಿ ಎಲ್ಲ ಗ್ರೂಪ್ ಆಗಿ ಸೇರಿ ಇಲ್ಲಿ ಕಾಫಿ ಕುಡಿಯಕ್ಕೆ ಬಂದಿರ್ಬೋದು. ನಿಮ್ಗೆ ಅರ್ಥನೇ ಆಗಲ್ಲ. ಅಟ್ಲೀಸ್ಟ್ ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅದೆಲ್ಲ ಬಿಡಿ, ನಮ್ಮ ವಿಷಯ ಮಾತಾಡೋಣ. ಮುಂದಿನ ಮಂಡೆ ನಾವು ಹೊಡ್ತಾ ಇದೀವಿ. ಇನ್ನು 6 ದಿನ ಇದೆ. ನಿನ್ ಫ್ರೆಂಡಿಗೆ ಫೋನ್ ಮಾಡಿದ್ಯಾ? ಏನೋ ಅವನ ಹೆಸರು? ರಾಜು. ನಾವು ಮಧ್ಯಾಹ್ನ 4 ಗಂಟೆ ಒಳಗೆ ರೀಚ್ ಆಗ್ತೀವಂತ ಹೇಳಿದ್ದೀನಿ. ನೀನು ನಮ್ಮ ಜೊತೆ ಬರ್ತಾ ಇದೆಯಾ? ಹೌದು, 1 ವೀಕ್ ಆಫ್ ಇದೆ. ನೀವೆಲ್ಲ ಹೇಗ್ ವರ್ಕ್ ಮಾಡ್ತೀರಾ ಅಂತ ನಾನು ನೋಡ್ಬೇಕು. ಬೋರ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಆದ್ರೂ ಇವಳು ನನ್ನ ಮಾತು ಕೇಳ್ತಾ ಇಲ್ಲ. ಇವಳು ಹಣೆ ಬರ. ಯಾರ ಹಣೆ ಬರಹ ಅಂತ ಆಮೇಲೆ ಗೊತ್ತಾಗುತ್ತೆ. ನನಗೆ ಯಾರು ಕಣ್ಣೀರ ಕವಿತೆ ನೂರು ನಾ ಯಾರು ನನಗೆ ಯಾರು ಕಣ್ಣೀರ ಕವಿತೆ ನೂರು ನೆನಪು ಜನುಮಾಂತರ ಅದರ ಭಾಷಾಂತರ ಸರಳ ಏನಲ್ಲ ಬರೆದಷ್ಟು ಭಾರ ನನ್ನಾಸೆ ಇನ್ನೆಷ್ಟು ದೂರ ಓಹೋ 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 ಪ್ರಾಣಿಗಳ ದನಿಯೇನ ಬರುವಾಗ ನಾದ ಢವ ಢವ ಎಲ್ಲವೂ ನ ಇಡುವಾಗ ಪಾದ ಬಿರುಗಾಳಿ ನನ್ನ ಒಡನಾಡಿಯು ತಲೆಮಾರಿನ ಆಚೆ ದ್ವೇಷಾಗ್ನಿಯು ಮೊದಲನೇ ಮಾಸ ಚೈತ್ರ ಮಾಸ, 2ನೇ ಮಾಸ ವೈಶಾಖ, 3ನೇ ಮಾಸ 3ನೇ ಮಾಸ, 4ನೇ ಮಾಸ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, 3ನೇ ಮಾಸ ರಜಣ್ಣ ಬಂತ. ರಜಣ್ಣ ಹೇ ಕಿಟಪ್ಪ, ನಿನ್ನೆ ಹುಡುಕ್ತಾ ಇದ್ದೆ ಕಿಟಪ್ಪ. ಏನ ಬೆಳಿಗ್ಗೆನೆ ಬಂದೆ, ಗಿರಾಕಿನೇ ಇಲ್ಲ. ಗೌಡ್ರ ಮುಖನೇ ಎಷ್ಟೊತ್ತು ನೋಡೋದು. ಏನ್ ರಜಣ್ಣ? ಅಡಿಗೆ ಮಾಡೋರು ಯಾರಾದ್ರೂ ಗೊತ್ತಾ? ಊರ್ ತುಂಬ ಅವ್ರೆ. ಯಾಕೆ? ಬೆಂಗಳೂರಿಂದ ಕೆಲವು ಗೆಸ್ಟ್ಗಳು ಬರ್ತಾ ಇದ್ದಾರೆ. 2-3 ದಿನ ಇಲ್ಲೇ ಇರ್ತಾರಂತೆ. ನಮ್ ಭಟ್ರು ಹಿಂದಿನ ತಿಂಗ್ಳೇ ಕೆಲಸ ಬಿಟ್ರಲ್ವಾ, ನಿಂಗೆ ಗೊತ್ತಲ್ವಾ? ಯಾರವ್ರೆ? ನಮ್ ಗೌರಿನ ಕಳ್ಸ್ಬೋದಿತ್ತು, ಅವಳಿಗೂ ಸರಿಲ್ಲ. ಆಯಾಸ ಮಾಡ್ಕೋಬಾರ್ದಲ್ವಾ? ಬೇರೆ ನೋಡ್ಕಣ. ಹೇಳಿ, ಯಾವ ಬರ್ತಾರೆ? ಬರೋ ಸೋಮವಾರ ಮಧ್ಯಾಹ್ನದೊಳಗಡೆ ಇಲ್ಲಿ ಇರ್ತಾರೆ. ನೀನೇನಾದ್ರೂ ವ್ಯವಸ್ಥೆ ಮಾಡಬೇಕು. ಅವರು ತುಂಬಾನೇ ಮುಖ್ಯವಾದ ಗೆಸ್ಟ್ಗಳು. ನಿಂಗೂ ಸ್ವಲ್ಪ ದುಡ್ಡು ಆಗುತ್ತೆ. ಹಂಗಾರ ಆಯ್ತಣ. ಸರಿ, ಆಮೇಲೆ ಸಿಗ್ತೀನಿ ಹಾಗಾದ್ರೆ. ಆಯ್ತು. ಅಯ್ಯೋ, ಬಿಡಿಸ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ಓ ರಾಜಣ್ಣ, ಅಯ್ಯೋ ಪತ್ರ ಬಿಡಿಸ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ಕಂಡೋರ್ ಪತ್ರ ನಾವ್ಯಾಕೆ ಓದನ? ಬೆಳಗ್ಗೆ ಬರ್ತಾನಲ್ಲ, ಕೊಟ್ರಾಯ್ತು. ಅಲ್ಕನೇ ಮಾಸ ಆಷಾಢ ಮಾಸ, 5ನೇ ಮಾಸ ಶ್ರಾವಣ ಮಾಸ. ಯಾರು? ಓ ನೀನು ನಾನ್ ನೋಡಿ ನಕ್ಕಿದ್ ಸುಂದ್ರಿ ಅಲ್ವಾ? ನಾನ್ ನಿನ್ ನೋಡಿ ನಗ್ಲಿಲ್ಲ. ಮತ್ತೆ ಅವತ್ತು 100 ರೂಪಾಯಿ ಸಿಕ್ಕಾಗ ನೀನ್ ತುಂಬಾ ಖುಷಿಯಾಗಿತ್ತು. ನಿನ್ ಖುಷಿ ನೋಡಿ ನನಗ್ ಖುಷಿ, ಅದಕ್ಕೆ ನಾನ್ ನಕ್ಕಿದ್ದು ಕಿಟ್ಟಪ್ಪ. ನನಗೂ ಆತರ ಇರ್ಲಿಲ್ವಲ್ಲ, ನನ್ ನೋಡಿ ಆಡ್ಕನಾಗಿತ್ತ. ಪರವಾಗಿಲ್ಲ ಬಿಡು, ನನ್ಗೆ ನಿನ್ ಮೇಲೆ ಕೋಪ ಇಲ್ಲ. ಹೇಳು ಹೇಳು. ಹತ್ರ ಬಾ ಕಿಟ್ಟಪ್ಪ. ಹತ್ರ ಕತ್ಲಾಗ್ತಿದೆ, ನನಗ್ ನೀನ್ ಸರಿಯಾಗಿ ಕಾಣಿಸ್ತಿಲ್ಲ. ಬತ್ತೀನಿರೋ ಇವತ್ತು ನೀನು ಕಾಣಿಸ್ಲೇಬೇಕು.
ಇದೇನ್ ಮನೆನಾ? ಒಳ್ಳೆ ಸ್ಕೂಲ್ ತರ ಇದೆ. ಏನೋ ಬರ್ದವ್ರೆ. ಕಾಸು ರೇ ಮಾಕಮಲ್ಲ ಥೋ ಬಿಡಪ್ಪ. ಅಯ್ಯಯ್ಯೋ ಆಳ್ ಕೊಂಪೆ ಆಗೈತಲ್ಲಪ್ಪ ಇದು. ಇನ್ ಕಸ ಗುಡ್ಸರ ಇಲ್ಲ. ತೋ ಹೌದು, ಇಷ್ಟು ದಿನ ಇಲ್ಲೇ ಓಡಾಡ್ತೀನಿ. ಇಲ್ಲಿ ಯಾರೋ ಒಬ್ರು ಅವ್ರಿ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಏನೋಪ್ಪ ಇವ್ರೇ ಇದ್ದೀರಾ? ನಾನು ಎಲ್ಲಿ ಹೋಗ್ಲಿಕ್ಕಿಟ್ಟಪ್ಪ? ಯಾವನೋ ಗೊತ್ತು. ಇರ್ಲಿ ಬಿಡಿ. ಯಾಕೆ ಪಿಸ್ ಕುಡ್ಕೊಂಡು ಮಾತಾಡ್ತಿದ್ದೀರಾ? ಜೋರ ಮಾತಾಡಕ್ಕಾಗಲ್ವಾ? ಭಯನ? ಯಾಕೆ ನನ್ ಮಾತು ಕೇಳಿಸ್ತಿಲ್ವಾ ಕಿಟ್ಟಪ್ಪ? ಕೇಳಿಸ್ತಾ ಇದೆ. ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿ ಕೇಳಿಸುತ್ತೆ ಅಂತ. ಎಲ್ಲಿ? ಯಾಕೆ ನೀವು ಹೊರಗೆ ಬರ್ತಾನೆ ಇಲ್ಲ? ಹೊರಗ್ ಬಂದ್ರು ನಾನು ನಿನಗೆ ಕಾಣಿಸಲ್ಲ ಕಿಟ್ಟಪ್ಪ. ಇದು ಒಳ್ಳೆ ಕಥೆ ಆಯ್ತಪ್ಪ. ಹಂಗಾರೆ ನೀವ್ ಯಾರಿಗೂ ಕಾಣಿಸೋದೇ ಇಲ್ವೋ? ಒಂಥರ ಹಾಗೆ. ಅಂದ್ರೆ ನೀವು ನನಗ್ ಕಾಣಿಸಲ್ಲ, ನಾನ್ ನಿಮಗ್ ಕಾಣಿಸ್ತೀನ? ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಕಿಟ್ಟಪ್ಪ. ನೀನೇನಮ್ಮ? ಭಯ ಪಡ್ಬೇಡ ಕಿಟ್ಟಪ್ಪ. ನಮ್ಗೆ ಭಯಗೇ ಇಲ್ಲ. ನಿನಗ್ ಸಹಾಯ ಮಾಡ್ಬೇಕು ಅಂತಿದ್ದೀನಿ. ಅವತ್ ನಿನಗ್ 100 ರೂಪಾಯಿ ಕೊಟ್ಟಿದ್ದೆ, ಇವತ್ ನಿನಗ್ 2000 ಕೊಟ್ಟಿದ್ದೀನಿ. 2000? ಯಾರು ಕೊಟ್ರು? ಯಾವಾಗ ಕೊಟ್ರು? ಸುಳ್ಳು ಪಳ್ಳಿ ಎಲ್ಲ ಹೇಳ್ಬಾರ್ದಿನೋ. ನಿನ್ ಜೇಬಲ್ಲಿ ಎಷ್ಟಿದೆ ಅಂತ ನೋಡು. 100 ರೂಪಾಯಿ ಕೊಟ್ಬಿಟ್ಟು 2000 ಅಂತ ಎಣ್ಸು ಕಿಟ್ಟಪ್ಪ. ಎಷ್ಟಿದೆ? 2000. ಅಲ್ಲ, ಇದು ನಿನಗೆ ಹೆಂಗೆ? ನನ್ ಜೋಬಲ್ಲಿ ಯಾರು? ಅದು ನಿಂದೆ, ಇಟ್ಕೋ. ನನ್ಗ? ಹೌದು. ಇಲ್ಲಪ್ಪ, ಅವ್ನು ರಾಜಣ್ಣಂದು. ಅವ್ನು ಉದುರಿಸ್ಕೊಳೋದ. ಅವನ್ಗೆ ಹೋಗ್ಬಿಟ್ಟು ಕೊಡ್ಬೇಕು, ನಂದಲ್ಲ. ಅವನು ಹುಡುಕಲ್ಲ ಕಿಟ್ಟಪ್ಪ. ಹಂಗಂದ್ರೆ? ಅವನ್ಗೆ ಈ ದುಡ್ಡಿತ್ತು ಅನ್ನೋ ವಿಷಯನೇ ಗೊತ್ತಿಲ್ಲ. ಇದೇ ತರಾನೇ ಮುಂದೆನೂ ನಿನಗ್ ತುಂಬಾ ದುಡ್ಡು ಸಿಗತ್ತೆ. ಇದ್ರ ಬದಲಾಗಿ ನೀನ್ ನನಗ್ ಮಾಡ್ಬೇಕಾಗಿರೋದಿಷ್ಟೇ, ಆಗಾಗ ಸಣ್ಣ ಪುಟ್ಟ ಸಹಾಯ ಮಾಡ್ತೀಯಾ? ನಮ್ ತಾಯಣಿಗೂ ಮಾಡ್ತೀನಿ. ಈಗ ಏನ್ ಮಾಡ್ಲಿ? ಏನ್ ಮಾಡ್ಬೇಕು? ಹೇಳು. ಒಳ್ಳೇದು. ಈಗ ಮನೆಗ್ ಹೋಗು. ನಿನ್ ಹೆಂಡತಿ ಒಬ್ಳೇ ಇದ್ದಾಳೆ ಅಲ್ವಾ? ಸರಿ. ನನ್ನ ಹೆಂಡತಿ ಕೇಳಿದ್ರೆ ನಾನು ಏನಂತ ಹೇಳಿ? ಅವಳು ನಿನ್ನೇನು ಕೇಳಲ್ಲ. ಈಗ ಹೋಗು. ಅವಳಿಗೆ ನನ್ನ ಬಗ್ಗೆ ಏನು ಹೇಳ್ಬೇಡ. ನಾನು ಹೇಳ್ತೀನ? ನಾನೇನು ಹೇಳೋದಿಲ್ಲ. ಅವಳು ಇಂಥವೆಲ್ಲ ನಂಬೋದು ಇಲ್ಲ. ನನಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಅವಳು ಕಾಣಿಸೋದಿಲ್ಲ. ಅವಳು ಹೆಂಗ್ಸು ಅಂತ ಹೇಳ್ಬಿಟ್ರೆ ನೀನ್ ಬೇವರ್ ತನ್ ಮಗ ಅವಳು ಮಡಿಕೊಂಡ್ಬಿಟ್ಟಿದ್ಯಾ ಅಂತಾಳೆ. ಅವಳು ನನ್ ಸಾಯಿಸ್ಬಿಡ್ತಾಳೆ ಅಷ್ಟೇ. ಆಮೇಲೆ ಎಷ್ಟೋ ಸಲ ಬದುಕಿಸ್ಬಿಟ್ಟು ತಿರ್ಗಾ ಸಾಯಿಸ್ಬಿಟ್ಟಿದ್ದಾಳೆ ಅವಳು. ಹಂಗ್ ಮಾಡ್ತಾನೆ ಇರ್ತಾಳೆ ಅವಳು. ಸರಿ, ನನ್ಗೆ ಗೊತ್ತಾಯ್ತದೆ. ನಾನು ಬರ್ಲಾ? ಈ ಬೋರ್ಡ್ ಮೇಲೆ ಏನ್ ಬರ್ದೈತೆ? ಕಸ್ತೂರಿ ಮಹಲ್. ಗೊತ್ತಿತ್ತು. ಬರ್ತೀನಿ. ಬರ್ತೀನಿ. 2000. ಅಯ್ಯೋ, ದೊಡ್ಡ ದುಡ್ಡು. ನಾಳೆ 9 ಗಂಟೆಗೆ ತಾನೇ ಹೊರಡೋದು? ಹೌದು. ಪ್ಯಾಕಿಂಗ್ ಆಯ್ತಾ? ಆಲ್ಮೋಸ್ಟ್ ಆಯ್ತು. ನಿಂದು? ಸೇಮ್ ಯಾ, ಆಲ್ಮೋಸ್ಟ್ ಡನ್. ಸರಿ, ನಾಳೆ ಸಿಗೋಣ. ಲಾಟ್ಸ್ ಅಂಡ್ ಲಾಟ್ಸ್. ಓಕೆ ಬೇಬಿ, ಲಾಟ್ಸ್ ಆಫ್ ಲವ್ ಟು ಯು. ಬಾಯ್. Done and dusted. ಸರಿ ಅಂಕಲ್. ಹೇ ಪುಟ್ಟಿ, ಯಾವಾಗ ಬಂದೆ? ಅಮ್ಮ ಎಲ್ಲಿ? ಈಗಷ್ಟೇ ಬಂದ್ವಿ. ಅಮ್ಮ ಅಜ್ಜಿ ಜೊತೆ ಕಿಚನ್ ಅಲ್ಲಿ ಇದ್ದಾರೆ. ಏನ್ ವಸ್ತು ನೋಡ್ತಿದ್ದೀರಾ ಅಂಕಲ್? ಒಂದು ಹೂವಿನ ಸುವಾಸನೆ. ಹೆಸರು ನೆನಪಾಗ್ತಾ ಇಲ್ಲ, ಆದ್ರೆ ಒಳ್ಳೆ ವಾಸನೆ. ಯಾಕೆ ನಿಂಗ್ ಬರ್ತಾ ಇಲ್ವಾ? ಹೌದು, ಈಗ ಬರ್ತಿದ್ದೆ. ಅದು ಬಂತಾಲೆ ಹೂವು. ಹಾ, ಕರೆಕ್ಟ್. ಆ ಮರ ಇಲ್ಲೆಲ್ಲೂ ಇಲ್ಲ, ಬಟ್ ಆ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ? ಮೇಘು ಆಂಟಿ ನಿಮ್ಗೆ ವಾಟ್ಸ್ಆಪ್ ಮಾಡಿರ್ಬೋದು. ತಲೆ ಹರಟೆ ಮಾಡ್ತೀನಿ ನೋಡಿ ನಿಂಗೆ.
ಈ ಹೂವು ದೆವ್ವಗಳಿಗೆ ತುಂಬಾ ಇಷ್ಟ. ಏನ್ ಹೇಳ್ದೆ? ಗುಡ್ ನೈಟ್ ಅಂದೆ. ಗುಡ್ ನೈಟ್. ಅನಂತು, ಆ ಸ್ಕ್ರಿಪ್ಟ್ ಲಾಕ್ ಮಾಡಿ ನಾಳೆಯಿಂದಾನೇ ಮನೆ ಹೋಗೋಣ. ಈ ಜಾಗನೇ ನನ್ನ ಕನ್ಸಲ್ ಬಂದಿದ್ದು. ಹೌದಾ? ನಾಳೆನೇ ಅಡ್ವಾನ್ಸ್ ಮಾಡೋಣ. ನೋಡಿ, ಈ ಪ್ರಾಜೆಕ್ಟ್ ನಾವು ಚೆನ್ನಾಗಿ ಮಾಡಲೇಬೇಕು. ಯಾವ ರೀತಿ ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಅದೇ ನೋಟ. ಸೂಪರ್. ಹಿಂದೆ 3 ಜನ ಕೂತಿದ್ರೆ ಕಾಣ್ತಿದ್ಯಾ? ಹೌದು. ಅದೇ ಫ್ಯಾಮಿಲಿನೇ ನನ್ನ ಕನ್ಸಲ್ ಬಂದಿದ್ದು. ಆಗ್ಲೂ ಗುರಾಯಿಸ್ತಾ ಇದ್ರು, ಈಗಲೂ ಗುರಾಯಿಸ್ತಾ ಇದ್ದಾರೆ. ಗುರಾಯಿಸ್ತಾ ಇದ್ದಾರ? ಯಾರು? ಅವ್ರ ಪಾಡಿಗೆ ಅವ್ರು ತಿಂಡಿ ತಿಂತ ಇದ್ದಾರೆ. ಅಯ್ಯೋ, ಬಿಲೀವ್ ಮೀ, ಈ ಫ್ಯಾಮಿಲಿನೇ. ಶಟ್ ಅಪ್. ತುಂಬಾ ಜಾಸ್ತಿ ಆಯ್ತು ನಿಂದು. ಅನಂತು ಹಾಗೆ. ಆಲ್ರೈಟ್ ಗೈಸ್, ಲೆಟ್ಸ್ ಗೋ. ಓಕೆ, ಶೂರ್. ಹಲೋ. ನಾನು. ಹೇಳಣ್ಣ. ಎಲ್ಲಿದ್ಯಾ ನೀನು? ನಾನು ಮೇಘಾ ರೂಮಲ್ಲಿದ್ದೀನಿ. ಶೆಲ್ಫಲ್ಲಿ ಒಂದು ಹಳೆ ಪುಸ್ತಕ ಇದೆ. ನೆನ್ನೆ ಮೇಘಾ ಸೈಟಿಂದ ಬರ್ತಾ ತಂದಿದ್ದು. ಅದನ್ನು ಈಗಲೇ ಇಲ್ಲಿಗೆ ತರಬೇಕು. ಆದ್ರೆ ಅಣ್ಣ. ಆದ್ರೆಗಿದ್ರೆ ಏನೂ ಇಲ್ಲ, ತರಬೇಕು ಅಷ್ಟೇ. ಅದು ಇಲ್ಲಿ ಕಾಣಿಸ್ತಿಲ್ಲಣ್ಣ. ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್. ಚೆನ್ನಾಗಿದ್ದೀರಾ ರಾಜು? ಚೆನ್ನಾಗಿದ್ದೀನಿ. ಬನ್ನಿ. ಓಕೆ. ನಿಮ್ ಹುಡುಗರಿಗೆ ಸ್ವಲ್ಪ ಬ್ಯಾಗ್ ತರೋಕ್ ಹೇಳ್ತೀರಾ? ಹುಡುಗರು ಯಾರು ಇಲ್ಲ ಮೇಡಮ್, ನಾನೇ ತಗೊಂಡ್ ಬರ್ತೀನಿ. ಹೇ, ಡೋಂಟ್ ವರಿ, ಇಟ್ಸ್ ಓಕೆ. ಅಷ್ಟು ಭಾರ ಇರುವಂತದ್ದು ಏನೂ ಇಲ್ಲ, ನಾವೇ ತಗೊಂಡ್ಬರ್ತೀವಿ. ಕಮ್ ಆನ್ ಗೈಸ್. ಓಕೆ. ರಾಜೀವ್, ಏನ್ ನೋಡ್ತಾ ಇದೀಯಾ? ಕಮ್ ಆನ್, ಕಮ್ ಆನ್. ನಿಮ್ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದೀನಿ ಮೇಡಮ್. ದಟ್ಸ್ ಸೋ ಸ್ವೀಟ್ ಆಫ್ ಯು ರಾಜು. ಥ್ಯಾಂಕ್ಸ್ ವೆರಿ ಮಚ್. ಏ ಅನಂತು, ಬಾ ಬಾ, ಲಗೇಜ್ ಎತ್ತೋ ಬಾ. ಅಲ್ಲೇ ನೋಡ್ತಾ ಇದೆಯೋ? ಜ್ಯೋತಿ, ನಿನ್ ಬ್ಯಾಗು. ಥ್ಯಾಂಕ್ಸ್ ಡಾ. ಎನಿ ಟೈಮ್. ಬ್ಯೂಟಿಫುಲ್ ಪ್ಲೇಸ್. ಪ್ರಶಾಂತವಾಗಿದೆಲ್ಲ. ಹೌದು. ಯಾಕೆ? ಯಾರೋ ಬಾಗ್ಲತ್ರ ಇದಾಗಾಯ್ತು.
ಅಬ್ಬ. ಸೂರ್ಯ, ನನ್ ಬುಕ್ ಬಗ್ಗೆ ಹೇಳಿದ್ನಲ್ಲ, ಇದೆ. ಎಷ್ಟು ವರ್ಷ ಹಳೇದಿದೆ? 600 ವರ್ಷಕ್ಕಿಂತ ಹಳೇದು. ಮೇ ಬಿ 700. ಒಂದ್ ಪೆಟ್ಕೇಲ್ ಸಿಕ್ತು, ಜೊತೆಲಿ ಬೇರೆ ವಸ್ತುಗಳು ಇತ್ತು. Awesome. It's all handwritten, right? ಹೌದು. ನಾನು ಕೆಲವು ಪೇಜಸ್ನ ಓದ್ದೆ. 2 ಕುಟುಂಬಗಳ ಕತೆ, 2 ರಾಜಮನೆತನ. ಇಂಟ್ರೆಸ್ಟಿಂಗ್. ಸರ್ 3 ಗಂಡಾಳು 2 ಹೆಣ್ಣಾಳು. ನಮಸ್ಕಾರ ಸರ್. ನಾನು ಕಿಟ್ಟಪ್ಪ. ರಾಜಣ್ಣ ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಿಮ್ಗೆ ಅಡಿಗೆಯವ್ರು ಬೇಕಂತೆ. ನಾವೆಲ್ಲಿ ಕೇಳಿದ್ವಿ ಅಡಿಗೆಯವ್ರು ಬೇಕು ಅಂತ? ಇರೋಷ್ಟು ದಿನ ಊಟ ಬೇಕಷ್ಟೇ. ಯಾವನ ಬಕಾಸುರ, ಅದಕ್ಕೆ ಒಬ್ರು ಅಡಿಗೆಯವ್ರು ಬೇಕಲ್ವಾ? ಕ್ಷಮಿಸಿ ಸಾ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಕಿಟ್ಟಪ್ಪ. ಈಗ ನೀವೊಬ್ರು ಅಡಿಗೆಯವ್ರನ್ನ ಅರೇಂಜ್ ಮಾಡಿದೀರಾ? ಹೌದು ಸರ್, ಆದ್ರೆ ಅವರು ನಿಜವಾದ ಅಡಿಗೆಯವ್ರು ಅಲ್ಲ ಸರ್. ಆದ್ರೆ ನೀವ್ ಈಗ ತಾನೇ ಹೇಳಿದ್ರಿ ನೀವು ಅಡ್ಗೆಯವ್ರನ್ನ ಅರೇಂಜ್ ಮಾಡಿದೀನಿ ಅಂತ. ಹೌದು ಮೇಡಮ್, ಆದ್ರೆ ಅವರು ಅಡಿಗೆ ಮಾಡ್ತಾರೆ. ಅದಕ್ಕೆ ತಾನಯ್ಯ ಅವ್ರನ್ನ ಅಡಿಗೆ ಮಾಡೋರು ಅಂತ ಕರೆಯೋದು. ಯಾಕೋ ಜಾಸ್ತಿ ಆಯ್ತು. ಓಕೆ, ಹಾಗಾದ್ರೆ ನೀವೊಬ್ರು ಅಡಿಗೆಯವ್ರನ್ನ ಕರ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಅವ್ರು ಅಡಿಗೆಯವ್ರಲ್ಲ. ಅಲ್ವೇ ಅಲ್ಲ ಸರ್? ಆದ್ರೂ ಅವ್ರು ಅಡಿಗೆ ಮಾಡ್ತಾರೆ. ಕರೆಕ್ಟ್ ಸರ್. ಅವನು ಅಡಿಗೆ ಚೆನ್ನಾಗಿ ಮಾಡ್ತಾನಾ? ಅವರು ಸೂಪರ್ ಮಾಡ್ತಾರೆ ಸರ್. ಅವರು? ಹೌದು ಮೇಡಮ್, ಇಬ್ರು ಹುಡುಗಿರು. ಓ, ಅವ್ರಿಗೆ ಬಂದಿದಾರಾ? ಹಾ ಮೇಡಮ್, ಕರೀಲ? ಹಾ, ಬನ್ನಿ ಬನ್ನಿ. ಇಬ್ರು ಹುಡುಗಿಯರು. ಬನ್ನಿ ಬನ್ನಿ. ಇವರು ಪಾರ್ವತಿ, ಮಗಳು ಅನ್ಸೂಯ. ಹೈವೇ ಹೋಟೆಲಲ್ಲಿ ನಿಮ್ಮನ್ನ ನೋಡಿದ್ವಿ. ನಾವು ಬರ್ತಾ ಇದ್ವಿ. ನಿಮ್ಮ ಹಸ್ಬೆಂಡ್ ಬರ್ಲಿಲ್ವಾ? ಅವರು ನಮ್ಮಣ್ಣ ಮಂಗಳೂರಿಗೆ ಹೋಗ್ತಾ ಇದ್ರು. ಅವ್ರು ಅಲ್ಲೇ ಕೆಲಸ ಮಾಡೋದು. ಇವ್ರ ಯಜಮಾನ್ರು ಮಿಲಿಟರಿಲಿ ಅಡಿಗೆ ಕೆಲಸ ಮಾಡ್ತಾರೆ. ಇವ್ರನ್ನ ಪಕ್ಕದಲ್ಲೇ ಇದ್ರು. ಅಡಿಗೆ ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ನಾವೇ ಮಾಡ್ಕೊಡ್ತೀವಿ ಅಂತಂದ್ರು. ದೇ ಲುಕ್ ಸೋ ಡೀಸೆಂಟ್ ಅಂಡ್ ವೆಲ್ ಟು ಡೂ. ಅವ್ರಿಗೆ ಅಡಿಗೆ ಕೆಲಸ ಮಾಡು ಅಂತ ಹೇಗೆ ಹೇಳೋದು? ಅಯ್ಯೋ, ನೀವೊಳ್ಳೆ ಅಂತದೇನಿಲ್ಲ, ಅವ್ರ ಮೇಲೆ ಅಡಿಗೆ ಮಾಡ್ಕೊಂಡು ತಾಂಬತ್ತಾರೆ. ಆದ್ರೂ ನೀವೊಂದು ಆರ್ಮಿ ಫ್ಯಾಮಿಲಿ, ನಾವ್ ಹೇಗೆ ನಿಮಗೆ? ಅಯ್ಯೋ, ಆ ಥರ ಏನು ಅನ್ಕೋಬೇಡಿ. ನಿಮಗೆ ಅಡುಗೆ ಮಾಡ್ಕೊಡೋದು ನಮಗೆ ಸಂತೋಷನೇ. ಅದಲ್ಲದೆ ನೀವು ಇವಳು ಅಡುಗೆನ ತುಂಬ ಇಷ್ಟಪಡ್ತೀರಾ. ಹೇ, ಆ ಗ್ಲಾಸ್ ಕೊಡು. ರಾಜೀವ, ಬಡಿಸ್ತಾರಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಡ. ಇಲ್ಲಪ್ಪ, ಐ ಆಮ್ ಆನ್ ಡಯಟ್. ನೀನ್ ಬಿಡಪ್ಪ, ಲೆಜೆಂಡ್. ಸಾಕು, ಇಲ್ಲಿ ನೋಡು. ಆ ರಾಜು ಬರ್ತಾನ ಬೆಳಿಗ್ಗೆ. ಹಳೆ ಮನೆಗೆ ಹೋಗ್ಬೇಕಲ್ಲ. ಎಲ್ಲಿದೆ ಅದು? ಒಂದ್ ಅಂದಾಜಿದೆ, ಅದ್ರ ಕೀಸ್ ಬೇಕಲ್ಲ. ರಾಜು ಹೇಳ್ತಿದ್ದ ಆ ಮನೆ ನೋಡ್ಕೊಳ್ಳೋರ ಹತ್ರ ಈಸ್ಕೋತೀನಿ ಅಂತ. ಅವ್ರೆಲ್ರೂ ಮೂಡ್ಗೆರೆಯಲ್ಲಿದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೋ ಹೇಳಕ್ಕಾಗಲ್ಲ. ಇನ್ನೊಂದ್ ಸ್ವಲ್ಪ ನೀರ್ ಕೊಡ್ತೀರಾ ಅನ್ಸಿಯಾ? ಅವಳನ್ನ ಎಲ್ರು ಅನು ಅಂತ ಕರೀತಾರೆ. ಒಳ್ಳೆ ಹೆಸರು.
ಊಟ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹ್ಞೂ, ತುಂಬಾ ಚೆನ್ನಾಗಿತ್ತು. ಬಡಿಸ್ತಿದ್ದೋಳು ಕೂಡ ಅಲ್ವಾ? ಹೌದಾ? ನಾನ್ ಗಮನಿಸ್ಲಿಲ್ಲ. ಸುಳ್ಳು ಹೇಳ್ಬೇಡ ನನ್ ಮಗ್ನೆ. ನೀನ್ ಜಲ್ ಸುರ್ಸಿದ್ದು ನಾನು ನೋಡ್ದೆ. ಈಗ್ಲೂ ಸ್ವಲ್ಪ ಇದೆ. ಜಸ್ಟ್ ಶಟ್ ಆಫ್ ಯು. ಓಕೆ, ನನ್ ಮಲ್ಗಕ್ ಹೋಗ್ತೀನಿ. ಕಮಿಂಗ್? ಇಲ್ಲ, ನೀನ್ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಓಕೆ ದೆನ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬೆಳಿಗ್ಗೆ ಬರ್ತೀವಿ. ಅವರಿಗೆ ತಿಂಡಿ ಅಕ್ಕಿ ರೊಟ್ಟಿ ಬೇಕಂತೆ, ನಾವು ತರ್ತೀವಿ. ಓ ಗ್ರೇಟ್. ಅಕ್ಕಿ ರೊಟ್ಟಿ ಅಂದ್ರೆ ನಂಗೂ ತುಂಬಾ ಇಷ್ಟ. ಗುಡ್ ನೈಟ್ ಅನು. ಬರ್ತೀನಿ. ಏನಂದೆ? ಬರ್ತೀನಿ ಅಂದೆ. ನೀನು ಅವಳ ಕಡೆ ವಾಲ್ತಿರೋದನ್ನ ನೋಡ್ತಾ ಇದ್ದೀನಿ. ಅದು ತಪ್ಪಲ್ಲ, ಆದ್ರೆ ಡೇಂಜರಸ್. ಡೇಂಜರಸ್? ಅವಳ ಅಥವಾ ಅವಳ ಕಡೆ ವಾಲ್ತಿರೋದ? ಎರಡು. ಅಯ್ಯೋ, ನಾನು ಸುಮ್ಮನೆ ನೀವು ಮಾಡ್ತಿರೋದು ನೋಡ್ತಿದ್ದೆ. ನಾನು ನಿಮಗೆ ತೊಂದರೆ ಕೊಡಬೇಕು ಅಂತ ಬಂದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೋ ಇಷ್ಟೊಂದು ಗಾಬರಿಯಲ್ಲಿ ಇದೆಯಾ? ಏನಾಯ್ತು ಇವನ್ಗೆ? ಅವಳು ನನ್ನ ಹಿಂದೆನೇ ನಿಂತಿದ್ಲು, ಆದ್ರೆ ಕನ್ನಡಿಲಿ ಕಾಣಿಸ್ಲೇ ಇಲ್ಲ. ಕನ್ನಡಿಯಲ್ಲಿ ಯಾರು ಕಾಣಿಸ್ಲಿಲ್ಲ? ಅವಳು ಅನಸೂಯ ನನ್ನ ಹಿಂದೆನೇ ಇದ್ಲು. ಅವಳಿಗೆ ಈ ರಕ್ತ ಬೇಕಿತ್ತು. ನೋಡು, ನಾನು ಹೇಳ್ತಾ ಇದ್ದೀನಿ, ಅವಳು ದೆವ್ವ ಕನ್ಫರ್ಮ್. ನನಗೆ ಮೊದ್ಲಿಂದನೂ ಗೊತ್ತಿತ್ತು ಅವಳು ದೆವ್ವ. ಅವ್ರ ಅಮ್ಮನೂ ದೆವ್ವನೇ, ಒಂದು ದೆವ್ವದ ಕುಟುಂಬ. ನಗ್ತೀಯಾ? ನೋಡ್ತಾ ಇರೋ, ನೆಕ್ಸ್ಟ್ ಅಪ್ಪ ದೆವ್ವನು ಬಂದ್ಬಿಡುತ್ತೆ. ಈಗಿರೋದು ಒಂದೇ ಕ್ಷಮಿಸ್ಬಿಡಿ, ನಾನು ಇವ್ರನ್ನ ಹೆದರಿಸ್ಬಿಟ್ಟೆ. ಬೇಕು ಅಂತ ಮಾಡಿಲ್ಲ. ಅವರು ಹಿಂಗೆ ಮಾಡ್ತಿದ್ರು. ನಾನು ನೋಡಕ್ಕೆ ಹತ್ರ ಹೋದೆ. ನಾನು ಬಂದಿದ್ದು ಗೊತ್ತಾಗಿಲ್ಲ ಅನ್ಸುತ್ತೆ. ಹಿಂದೆ ತಿರುಗಿದ್ರು. ನಾನು ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ರು. ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮನಂತೂ ಯಾವಾಗ್ಲೂ ಕನ್ಸಿನ ಲೋಕದಲ್ಲೇ ಇರ್ತಾನೆ. ಅವನೀಗ ನಿನ್ನ ದೆವ್ವ ಅನ್ಕೊಂಡಿದ್ದಾನೆ. ನೀನು ಅವನ್ ರಕ್ತ ಕುಡಿಬೇಕಂತೆ. ನೀನ್ ಕನ್ನಡಿಲಿ ಕಾಣಿಸ್ಲಿಲ್ಲಂತೆ. ಅಷ್ಟು ಹತ್ರ ಇದ್ರು ನೀನ್ ಕಾಣಿಸ್ಲೇ ಇಲ್ವಂತೆ. ಅನು, ಅನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಅನು, ಏನಾಯ್ತು? ನೀನ್ ಇವಳ ಹತ್ರ ಸಾರಿ ಕೇಳಲೇಬೇಕು. ಹೌದು, ನೀನ್ ಕೇಳಲೇಬೇಕು. ಯು ರಿಯಲಿ ಹರ್ಟ್ ಹರ್ ಅನಂತು. ನಿನಗೆ ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಸಮ್ ಕೈಂಡ್ ಆಫ್ ಅಬ್ಸೆಷನ್. ಇಲ್ದಿರೋದನ್ನ ಕಾಣೋದು, ಕೇಳೋದು ಅಲ್ವಾ? ಐ ಥಿಂಕ್ ಹಿಸ್ ಮದರ್ ಬೋರ್ಡ್ ಇಸ್ ಗಾನ್. ಐ ಆಮ್ ಸಾರಿ. ನಮ್ಮ ಹತ್ರ ಅಲ್ಲ, ಇವಳ ಹತ್ರ ಸಾರಿ ಕೇಳು. ಐ ಆಮ್ ವೆರಿ ಸಾರಿ.
ಇವ್ರೇ ಬೆಳಿಗ್ಗೆನೆ ಬರಕ್ ಕೇಳ್ಬಿಟ್ರಿ. ನಾನು ಬಂದಿದ್ದೀನಿ. ಮಲ್ಕೊಂಡಿರ್ಬೇಕು. ಸರಿ, ನಾನು ಆಮೇಲೆ ಬರ್ತೀನಿ. ಹಾ ಎದ್ಬಿಟ್ರಾ? ನಾನೆಲ್ಲ ಮಲ್ಕೊಂಡಿದ್ದೀರ ಅನ್ಕಂಡೆ. ನಾನು ಯಾವತ್ತೂ ಮಲ್ಗಲ್ಲ ಕಿಟ್ಟಪ್ಪ. ಮಲ್ಗಲ್ವಾ? ಅಯ್ಯೋ, ನಿದ್ದೆ ಬರ್ದಿರೋದು ಒಳ್ಳೇದಲ್ಲಮ್ಮ, ಸತ್ತೋಗ್ತೀಯಾ. ನೀನ್ ಹೋಗಿ ಡಾಕ್ಟರ್ ನೋಡ್ಬೇಕು. ನಾನು ಹೋಗಿ ಡಾಕ್ಟರ್ ಕರ್ಕೊಂಬರ್ಲಾ? ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾವ ತರ? ನಿಲ್ಸು. ನಿನ್ನ ಹೊಸ ಅತಿಥಿಗಳು ಹೇಗಿದ್ದಾರೆ ಕಿಟ್ಟಪ್ಪ? ಪರವಾಗಿಲ್ಲ. ಅಡಿಗೆ ಮಾಡಕ್ಕೆ ಆ ಇಬ್ರು ಹೆಂಗಸರು ಸಿಕ್ಕಿದ್ದು ನನ್ನ ಅದೃಷ್ಟ. ಅವ್ರು ಎಲ್ಲಿಂದ ಬಂದಿದ್ದಾರೆ ಕಿಟ್ಟಪ್ಪ? ಇಲ್ಲೇ ಪಕ್ಕದಲ್ಲಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು 3 ವರ್ಷ ಆಯ್ತಂತೆ. ಅವ್ರ ಗಂಡ ಮಿಲಿಟ್ರಿಲಿ ಅಡಿಗೆ ಮಾಡ್ತಾರಂತೆ. ಅಡಿಗೆ ಚೆನ್ನಾಗ್ ಮಾಡ್ತಾರೆ. ಭಟ್ರಂಸ ಅಲ್ವಾ? ಒಳ್ಳೇದಾಯ್ತು. ಈಗ ನಿಮ್ಗೂ ಸೇರಿಸಿ ಅಡಿಗೆ ಮಾಡಿಸ್ಬಿಡ್ತೀನಿ. ನೀವೆಷ್ಟು ಜನ ಇದ್ದೀರಾ? ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಸಾಕು. ಅವರಲ್ಲಿ ಮನೇಲಿ ಮಾಡ್ಕೊಂಡು ತಗೊಂಬರ್ತಾರೆ. ಅಲ್ಲೂ ಅದೇ ತಾನೇ ಮಾಡೋದು. ನೀವು ವೆಜ್ಜಾ ನಾನ್ ವೆಜ್ಜಾ? ಅದೆಲ್ಲ ಆಮೇಲೆ. ನಾನು ಆದಿತ್ಯ ಮತ್ತವನ್ ಸ್ನೇಹಿತರನ್ನ ನೋಡ್ಬೇಕು ಕಿಟ್ಟಪ್ಪ. ಆದಿತ್ಯ? ಅಲ್ಲಿ ಆದಿತ್ಯ ಅನ್ನೋರು ಯಾರು ಇಲ್ಲ. ಸೂರ್ಯ ಅವನೇ ಹೆಡ್ಡು. ಎರಡೂ ಒಂದೇ. ಅವ್ರನ್ನಿಲ್ಲಿ ಕರ್ಕೊಂಡ್ ಬಾ. ಹಂಗ? ಎರಡು ಒಂದೇನಾ? ಅದಂಗ ಆಗ್ಬಿಡ್ತದೆ. ಅಯ್ಯೋ ಏನೋ ಬಿಡಪ್ಪ. ನಾನು ಕೇಳೋದು ನನ್ನ ತಲೆ ಒಳಗೆ ಹುಳ ಬಿಟ್ಬಿಡ್ತಾರೆ. ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತದೆ. ಸರಿ, ನಾನು ಬರ್ತೀನಿ. ಇರು, ನಿನ್ಗೋಸ್ಕರ ಏನೋ ಇದೆ. ಏನೋ? ತಗೋ, ಇದು ನಿನಗೆ. ಇದನ್ನ ನೀನ್ ಮಾರಬಹುದು. ಇದು ನಿಜವಾದ ಬಂಗಾರನ ಕಾಗೆ ಬಂಗಾರನ? ಬಂತಾಲೆ ಹೂ, ಆದ್ರೆ ಮರ ಎಲ್ಲೂ ಕಾಣಿಸ್ತಿಲ್ಲ. ಗುಡ್ ಮಾರ್ನಿಂಗ್ ಅನು. ಅಮ್ಮ ಬಂದಿಲ್ವಾ? ಅವ್ರಾಗ್ಲೇ ನೀವಿರೋ ಮನೆಗೆ ಹೋಗಿದ್ದಾರೆ. ನಾನಿದನ್ ತಗೊಳಕ್ ಬಂದೆ. ಇದ್ರ ಸುವಾಸನೆ ಒಂದ್ ರೀತಿ ಮದ್ದು ಬರ್ಸ್ತಾ ಇದೆ. ನಂಗೆ ತುಂಬಾ ಇಷ್ಟ ಇದು. ಇದು ದೆವ್ವಗಳಿಗೂ ಇಷ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ದೆವ್ವ ಅನ್ಸುತ್ತೆ. ಸೂರ್ಯ, I don't mind. No, Surya. ಏನಾಯ್ತು ಜ್ಯೋತಿ? ನಾನೇನೋ ನೋಡ್ದೆ ಅನ್ಸುತ್ತೆ. ಆ ಅನಂತು ಜೊತೆ ಇದ್ದು ಹೀಗಾಗಿದೆ. ಸರಿ, ಬಾ ಹೋಗೋಣ. ಈ ಕಾಡಲ್ಲಿ ಹೀಗೆಲ್ಲ ಒಬ್ರೇ ಓಡಾಡೋದು ಒಳ್ಳೇದಲ್ಲ. ನಮ್ಮಮ್ಮ ಹೇಳ್ತಿರ್ತಾರೆ, ಇಲ್ಲಿ ಆತ್ಮಗಳು ತಿರುಗಾಡ್ತಿರತ್ತೆ ಅಂತ. ಆತ್ಮನ? ಯಾವ ಆತ್ಮ? ಮನುಷ್ಯಾತ್ಮ.
ಇಲ್ಲಿದ್ದು ಹೋದವರು. ನಮ್ಮಮ್ಮ ಹೇಳ್ತಿರ್ತಾರೆ ಅವರು ನಮ್ಮ ಪೂರ್ವಜರಾಗಿರ್ಬೋದು ಅಂತ. ನಾಗೋ ಅಂತದ್ ಏನಿದೆ ಕಿಟ್ಟಪ್ಪ? ಯಾವತ್ತೂ ಹಳೆ ಮನೆ ನೋಡೇ ಇಲ್ವಾ? ಕ್ಷಮಿಸಿ ಅಮ್ಮ, ನಾನು ನನ್ನ ಟೈಮ್ ನೆನೆಸ್ಕೊಂಡು ನಗ್ತಾ ಇದ್ದೆ. ನಮ್ ರಾಜಣ್ಣ ಇದ್ದಾರಲ್ಲ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಈ ಮನೆ ತೋರ್ಸು ಅಂತ ಹೇಳಿದ್ರು. ಅದನ್ನ ಹೇಳೋಣ ಅಂತ ಬಂದ್ರೆ ನೀವು ಇದೇ ಮನೆ ತೋರಿಸ್ತಾ ಇದ್ದೀರಾ. ಈ ಫೋನಲ್ಲಿ ಇದೆಯಲ್ಲ ಈ ಮನೆ, ಇದೆಲ್ಲಿದೆ ಅಂತ ನನಗೆ ಗೊತ್ತು. ಇಲ್ಲೇ ಹತ್ರದಲ್ಲಿ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ತಗೊಳ್ಳಿ ಅಮ್ಮ. ಏನದ? ಇನ್ನೊಂದು ತಮಾಷೆ ಅಂದ್ರೆ, ನಮ್ಮ ಯಜಮಾನ್ರು ಗೌಡ್ರ ತಾಯಿ ತೀರ್ಕೊಂಡ್ರು, ಅವ್ರ ತಿಥಿ ಮಾಡ್ಬೇಕು. ಅದಕ್ಕೆ ಇವತ್ತು ಅಂಗಡಿ ರಾಜ. ಇವತ್ತೇ ಸತ್ತು ಇವತ್ತೇ ತಿಥಿನಾ? ಅವ್ರ ಸತ್ತು 3 ವರ್ಷ ಆಯ್ತು. ಅದು ನಿನಗೆ ತಮಾಷೆ. ಅಯ್ಯಯ್ಯೋ, ಹಂಗೆ ಹೇಳಿಲ್ಲಣ್ಣ ನಾನು. ರಾಜಣ್ಣ ನಿಮ್ಮೆಲ್ರೂ ಆ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರ, ಅದಕ್ಕೆ ಸರಿಯಾಗಿ ಗೌಡ್ರು ಇವತ್ತು ಹೋಟ್ಲು ರಜಾ ಅಂತ ಹೇಳಿದ್ರ, ನಾನು ಫ್ರೀಯಾಗೇ ಇದ್ನ, ನಿಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಅದಕ್ಕೆ ನಾನು ನಕ್ಕಿದ್ದು. ನನಗೀಗ್ಲೂ ಇದು ತಮಾಷೆ ಅಂತ ಅನ್ನಿಸ್ಲಿಲ್ಲ. ಅನಂತು ಬಂದ್ಬಿಟ್ಟ. ನಾವೀಗಲೇ ಹೊರಡೋಣ. ಒಂದು 10 ನಿಮಿಷ. 1 ನಿಮಿಷ. ಇದನ್ನು ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಆ ಮನೆ ಸರಿ ಇಲ್ಲ. ಇಲ್ಲಿ ಅವರೇ ಆ ಮನೆಯಿಂದ ದೂರ ಇರ್ತಾರೆ. ಸುಮ್ನಿರಮ್ಮ ನೀನು. ಏನ್ ಸರಿ ಇಲ್ಲ? ನಾನು ದಿನ ಅದೇ ರಸ್ತೆಯಲ್ಲಿ ಓಡಾಡ್ತೀನಿ. ಎಲ್ಲ ಸರಿಯಾಗೇ ಇದೆ ನೋಡು. ಅಲ್ಲಿ ಅಡಿಗೆ ಮಾಡು, ಇಲ್ಲಿ ಬಂದು ಬಡ್ಸು ಅಷ್ಟೇ. ಮನೆ ಸರಿ ಇಲ್ವಂತೆ. ಓಹೋ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಸರಿ ಇಲ್ದಿರೋ ಮನೆನ ಹೇಗೆ ಸರಿ ಮಾಡಬೇಕು ಅಂತ ನಮ್ಗೆ ಗೊತ್ತು. ಎನಿವೇಸ್, ವಿಷಯ ತಿಳಿಸೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಗಾಯ್ಸ್, ಲೆಟ್ಸ್ ಗೋ. ಕಮ್ ಆನ್, ಡ್ರೆಸ್ ಚೇಂಜ್ ಮಾಡಲ್ವಾ? ಇಲ್ಲ ಸೂರ್ಯ, ನೀವೇ ಹೋಗಿ. ಬೆಳಗ್ಗೆಯಿಂದ ತುಂಬಾ ತಲೆನೋವ್ತಿದೆ. ಒಬ್ಳೇ ಇರ್ತೀಯ ನೀನಿಲ್ಲಿ? ಒಬ್ಳೇ ಎಲ್ಲಿರ್ತೀನಿ? ಇವರೆಲ್ಲ ಇರಲ್ವಾ? ಇರಲ್ವಾ? ನಾನೇ ಯಾವತ್ತೂ ಈ ಮನೆಯೊಳಗೆ ನೋಡಿರ್ಲಿಲ್ಲ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಓಯ್, ಒಳಗೆ ಬರಲ್ವಾ? ಬರಲ್ಲ, ನೀವು ಹೋಗಿ. ಈ ಜಾಗನೇ ನನಗೆ ಸೆಟ್ ಆಗ್ತಿಲ್ಲ. ಅನಂತು, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಾನು ವೈಟ್ ಲೈನ್ಸ್ ಮರ್ತು ಬಂದಿದ್ದೀನಿ, ರೂಮಲ್ಲಿದೆ, ತಗೊಂಬರ್ತೀಯಾ ಪ್ಲೀಸ್? ಶೂರ್ ಜೊತೆ, ಈಗಲೇ ಹೋಗಿ ತಗೊಂಬರ್ತೀನಿ. ಒಳಗಡೆ ಹುಷಾರು. ಒಬ್ಳೆ ಎಲ್ಲೂ ಹೋಗ್ಬೇಡ. ಇದೇನು ಒಳ್ಳೆ ಸುರಂಗ ಇದ್ದಂಗೈತೆ. ಇವರೇ ಹೆಸರು ಬೇರೆ ಗೊತ್ತಿಲ್ವಲ್ಲಪ್ಪ. ನಾನು ಕಿಟ್ಟಪ್ಪ. ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ನಾನು ನಿನ್ಗೇನೆಲ್ಲ ಮಾಡ್ಕೊಟ್ಟಿದ್ದೀನಿ.
ಇವತ್ತು ನಾನು ನಿನ್ ಮನೆಗೆ ಬಂದಿದ್ದೀನಿ. ನೀನು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಜಾಸ್ತಿ ಆಯ್ತು ನಿಂದು. ನೀನ್ ಹಿಂಗೆ ಮಾಡ್ತಾ ಇದ್ರೆ ನಾನು ಯಾಕೆ ಕೆಲಸನೂ ಮಾಡ್ಕೊಡಲ್ಲ. ನನ್ನ ಹೆಂಡ್ರ ಗೌರಿ ಮೇಲಾನೆ. ನನ್ನ ಹೆದರಿಸ್ತಿದ್ಯಾ ಕಿಟ್ಟಪ್ಪ? ಎಲ್ಲಿದ್ದೆ ಅದೇನೆ ನಿಂತೋಯ್ತು. ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ? ಹೋಗು ಇಲ್ಲಿಂದ ಈಗ್ಲೇ. ಇನ್ಯಾವತ್ತೂ ಈ ಮನೆ ಒಳಗಡೆ ಕಾಲಿಡಬಾರ್ದು. ಅರ್ಥ ಆಯ್ತಾ ನಿನ್ಗೆ? ಅರ್ಥ ಆಯ್ತು. ನಿಲ್ಲು. ಅಲ್ಲೋಡಕ್ಕಾಗ್ತಾ ಇಲ್ಲ. ನೀನಲ್ಲಾಡಕ್ಕೂ ಆಗಲ್ಲ. ಅದು ನಾನ್ ಮನ್ಸ್ ಮಾಡಿದ್ರೆ ಮಾತ್ರ ಆಗೋದು. ಮುಂದೆ ಹಿಂಗೆಲ್ಲ ಮಾತಾಡಲ್ಲ. ನಾನು ಕ್ಷಮಿಸ್ಬಿಡು. ಈಗಲಾದ್ರೂ ಮನಸ್ಸು ಮಾಡು. ಈಗ ಹೋಗು. ಏನಮ್ಮ ನೀನು ಕೋಪ ಜಾಸ್ತಿ. ನಿಂಗೆ ನನ್ನ ಹೆಂಡತಿ ಗೌರಿಗೂ ಕೋಪ ಜಾಸ್ತಿ. ಆದ್ರೆ ಇಷ್ಟಿಲ್ಲ. ಆದ್ರೆ ಒಂದಂತೂ ಹೇಳ್ತೀನಿ, ನಿನ್ನ ಮಾತು ಏನೋ ಶಕ್ತಿ ಇದೆ. ಒಂದು ರೀತಿ ನಿಂಗೆ ಕಾಣಿಸ್ತಾ ಇರೋದೇ ಒಳ್ಳೇದು. ಏನಿದೆ ಈ ಮನೇಲಿ? ನನಗಂತೂ ಒಂಚೂರು ಇಷ್ಟ ಆಗ್ಲಿಲ್ಲ. ತುಂಬಾ ಡಲ್ ಆಗಿದೆ. ಹೌದು, ನನಗೂ ಇಷ್ಟ ಆಗಿಲ್ಲ. ನಮ್ಮ ಪ್ರಾಜೆಕ್ಟ್ಗೆ ಸೂಟೇ ಆಗಲ್ಲ. ಇದಕ್ಕಿಂತ ಒಳ್ಳೆ ಮನೆ ಸಿಗುತ್ತೆ. Hey, what are you doing? Come on. That's enough. Rajiv, I said stop it. ಮೇಘಾಗೆ ಈಗ ಪರವಾಗಿಲ್ಲ. ಇವಳೊಂದು ಕಷಾಯ ಮಾಡಿಕೊಟ್ಲು. ಈಗ ಹೋಗ್ತೀವಿ, ಸಂಜೆ ಬರ್ತೀವಿ. ಬಾ.
ಮೇಘ ಈಗ ನೋಡಿದ್ದು ನಿನ್ನಲ್ಲೇ ಇರಬೇಕು, ಅರ್ಥ ಆಯ್ತಾ? ಒಂದು ಪದ ಆಚೆ ಬಂದ್ರು ನಾನ್ ಮುಂದೆ ಕುಡಿಯೋದು ನಿನ್ ರಕ್ತ. ಮೇಘ ಮೇಘ ಎದಳು ಮೇಘ. ಏನು ಏನಾಯ್ತು? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅವರೆಲ್ಲ ಎಲ್ಲಿ? ರಕ್ತ ರಕ್ತ. ದಟ್ಸ್ ಓಕೆ, ಎಲ್ಲೋ ಏಟಾಗಿರ್ಬೇಕು. ಸೌಮ್ಯ, ಏನಾಯ್ತು? ಇದೆಲ್ಲ ಆ ಪುಸ್ತಕದಿಂದ. ಪುಸ್ತಕ? ಯಾವ ಪುಸ್ತಕ? ಕಸ್ತೂರಿ. ಕಸ್ತೂರಿ? ಯಾರದು? ರಘು, ಏ ರಘು! ಅಯ್ಯೋ ಅಮ್ಮ ಇಟ್ಕೊಳ್ಳಿ. ದಿಸ್ ಲುಕ್ಸ್ ಇಂಟ್ರೆಸ್ಟಿಂಗ್. ಲಿಸನ್ ಕೇರ್ಫುಲಿ. ಕಸ್ತೂರಿ ಬಾಳಲ್ಲಿ ಉದಯಿಸಿದ ರವಿಕಿರಣ, ಅವಳ ಮನದಲ್ಲೆಲ್ಲ ಆದಿತ್ಯನದೇ ಚರಣ. 6 ಅಡಿ ಮೀರದ ಧೀರ, ದಟ್ಟ ಭುಜಗಳ ಶೂರ, ಕಿರುನಡುವಿನ ರಾಜಕುಮಾರ, ಕೊರಳಲ್ಲಿ ಒಂದು ಕಪ್ಪು ಮಚ್ಚೆ. ಅರೆ, ಕೊರಳಲ್ಲೊಂದು ಕಪ್ಪು ಮಚ್ಚೆ ನಿನಗಿದೆಯಲ್ಲ. ಸುರಿಸುರುಳಿಯ ಕಪ್ಪು ಕೂದಲು, ರವಿಯ ಮೀರಿಸು ತೀವ್ರ ದೃಷ್ಟಿ, ಎಷ್ಟು ನೋಡಿದರೂ ತೀರದ ದಾಹ. ಅಬ್ಬ, ಏನಿತ್ತ ದೇವರ ಸೃಷ್ಟಿ! ಹೌದು, ಎಷ್ಟು ವರ್ಷ ಹಳೆದಿ ಬುಕ್ಕು? ಸುಮಾರು 700 ವರ್ಷ. ಕಾರ್ಬನ್ ಡೇಟಿಂಗ್ ಮಾಡಿದ್ರೇನೆ ಸರಿಯಾಗಿ ಹೇಳೋಕ್ಕಾಗದು. 700 ವರ್ಷ ಹಳೆದ ಅಂದ್ರೆ ಅದೇ ಕೂದಲು ಅದೇ ಮಚ್ಚೆ. ಅಪ್ಪ, ನಿಂತರನೇ ಯಾರೋ ಇದ್ದಿರ್ಬೇಕು ಕಣ. ಇವನು ಹಿಂದಿನ ಜನ್ಮ ಇರಬೇಕು. ಇರ್ಬೋದು. ನಾನೊಬ್ಬ ರಾಜ ಆಗಿರ್ಬೋದು, ನೀನೇ ನನ್ನ ರಾಣಿ ಆಗಿರ್ಬೋದು. ಇಟ್ ವಾಸ್ ಎ ಸ್ಟ್ರೋಕ್. ಮೇಜರ್ ಅಲ್ಲ, ಆದರೂ ಸಣ್ಣದು ಅಲ್ಲ. ಬಲಗಡೆ ಲಕ್ವ ಹೊಡೆದಿದೆ. ಮಾತಾಡೋದು ಕೂಡ ಕಷ್ಟ ಆಗುತ್ತೆ.
ನಾನು ಹೇಳಿದ್ನಲ್ಲ, ಇದು ತುಂಬ ಸೀರಿಯಸ್ ಅಲ್ಲ. ಖಂಡಿತ ಗುಣವಾಗ್ತಾರೆ. 2-3 ತಿಂಗಳಾಗ್ಬೋದು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ನಾನು ಮತ್ತೆ ಬರ್ತೀನಿ. ಸ್ವಲ್ಪ ದಿನಗಳಿಂದ ನಮ್ಮ ಮನೇಲಿ ಏನೋ ನಡೀತಾ ಇದೆ. ಯಾವುದೋ ದುಷ್ಟಶಕ್ತಿಯ ಛಾಯೆ ಮೇಘನ್ ಮೂಲಕ ನಮ್ಮನ್ನು ಕಾಡಿಸ್ತಾ ಇದೆ. ಅವಳಿಗೋಸ್ಕರ ನಿಮ್ಮ ತಂದೆ ಹೋಮ ಮಾಡಬೇಕು ಅಂದ್ಕೊಂಡಿದ್ರು. ಅದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ರು. ಆದರೆ ಅವರನ್ನು ಏನೋ ತಡೀತು. ನನಗನ್ಸುತ್ತೆ ಅವ್ರು ಏನೋ ಕಂಡು ಹಿಡ್ದಿದ್ರು. ಅದನ್ನ ನನಗೆ ಹೇಳಬೇಕು ಅನ್ಕೊಂಡ್ರು. ಅಷ್ಟರಲ್ಲಿ ಹೀಗಾಯ್ತು. ನಿನಗೂ ನಿಮ್ಮ ಅಪ್ಪಂಗೂ ಭಿನ್ನಾಭಿಪ್ರಾಯ ಇರಬಹುದು. ಈಗ ಅದನ್ನೆಲ್ಲ ಪಕ್ಕಕ್ಕಿಡು. ಅವರಿಗೆ ಯಾವ ವಿಷಯ ಗೊತ್ತಾಗಿತ್ತೋ ಅದನ್ನ ನೀನ್ ಕಂಡುಹಿಡಿಬೇಕು. ಅವರು ಮಾತಾಡದೇ ಇರ್ಬೋದು, ಆದರೆ ನಿಮ್ಮಿಬ್ಬರಿಗೂ ಜ್ಯೋತಿಷಾಸ್ತ್ರದ ಭಾಷೆ ಗೊತ್ತಿದೆ. ಅದ್ರ ಮೂಲಕ ಮಾತಾಡಿ. ಅಂದ್ರೆ ನೀನ್ ಯಾವತ್ತೂ ಅವಳನ್ನ ನೋಡೇ ಇಲ್ವಾ? ಧ್ವನಿ ಮಾತ್ರ ಕೇಳತ್ತಾ? ಚಿನ್ನ ಒಂಥರ ಧ್ವನಿಲ್ ಕರಿತಾಳೆ, ಕೀಟಪ್ಪ. ಅವಳ ಆಮೇಲೆ ನಿಂಗೆ ದುಡ್ಡು ಕೊಟ್ಟಿದ್ದಾಳ? ಮತ್ತೆ ಮೊದ್ಲು 100 ರೂಪಾಯಿ, ಇನ್ನು ಜಾಸ್ತಿ ಕೊಡ್ತಾಳೆ. ಮೊನ್ನೆ 2,000 ಸೀರೆ. ಇಲ್ಲ ಇಲ್ಲ, ನೀ ಸುಳ್ಳು ಹೇಳ್ತಿದ್ಯಾ. ನಮ್ ತಾಯಣ್ಗೂ ನಿಜ ಹೇಳ್ತೀನಿ, ನಿನ್ ಮೇಲೆ ಆಣೆ. ಅಲ್ಲ, ನಿನಗ್ ಭಯ ಆಗ್ತಿಲ್ವಾ? ಬರೀ ಧ್ವನಿ ಮಾತ್ರ ಕೇಳುತ್ತೆ ಅಂತ್ಯಾ, ದುಡ್ಡು ಕೊಡ್ತಾಳೆ ಅಂತ್ಯಾ. ನೋಡು, ಅವಳು ದೆವ್ವ. ಅದಕ್ಕೇನೆ ಇವಾಗ ಅವಳಿಗೆ ನಾನು ಒಂದಿಷ್ಟ, ನಂಗೂ ಅವಳು ಇಷ್ಟನೇ. ಅವಳು ನಂಗೆ ಸಹಾಯ ಮಾಡ್ತಾಳೆ, ಅದು ನಂಗೆ ಇಷ್ಟನೇ. ಇಲ್ಲ ಇಲ್ಲ, ನಂಗೇನೋ ನಿನ್ನ ನಂಬಕ್ಕಾಗ್ತಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ. ದುಡ್ಡು ನಿಂಗೆ ಬೇರೆ ಎಲ್ಲಿಂದಾನೋ ಬರ್ತಿದೆ. ಒಂದು ಸಾಲ ಕೇಳೋದು, ಇಲ್ಲ ಕದಿಯೋದು. ನೀನ್ ಕದೀತಾ ಇದೆಯಾ ಅಂತಾನೆ ಅನುಮಾನ. ನಾಳೆ ನನ್ನ ಬತ್ತೀಯಾ, ನಿಂಗೆ ತೋರಿಸ್ತೇನೆ. ಅದ್ ಮಾಡ್ತಾನೆ, ಇದ್ ಮಾಡ್ತಾನೆ. ಸುಮ್ಮನೆ ಸಾರಾಕು ತಿನ್ನು. ಹಾಗಾದ್ರೆ ಮೇಘನ್ಗೆ ಫೋನ್ ಮಾಡಿ ವಾಪಸ್ ಬರಕ್ ಹೇಳು. ಇಲ್ಲ, ಅವಳಿಲ್ಲಿ ಬಂದ್ರೆ ಆ ಬುಕ್ಕನ್ನು ತಗೊಂಡ್ ಬರ್ತಾಳೆ. ಅದು ನಮ್ಮೆಲ್ರಿಗೂ ಅಪಾಯ. ಹಾಗಾದ್ರೆ ಆ ಬುಕ್ಕನ್ನು ಅಲ್ಲೇ ಬಿಟ್ಟು ಬರಕ್ ಹೇಳು. ಅದು ಆಗಲ್ಲ. ಆ ಬುಕ್ನ ಅಲ್ಲೇ ಬಿಟ್ಟು ಬಂದ್ರೆ ಮಿಕ್ತವ್ರಿಗೆಲ್ಲ ಅಪಾಯ, ಸೂರ್ಯನೂ ಸೇರಿಸಿ. ಅದಕ್ಕಿರೋದು ಒಂದೇ ದಾರಿ. ನಾನೇ ಅಲ್ಲಿಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಅಂತ ಅಪ್ಪ ತಿಳಿಸಿದ್ದಾರೆ. ಹುಷಾರು ಮಗನೇ, ದೇವರನ್ನ ಕಾಪಾಡಲಿ. ಬಿಡೆ, ಹಂಗೆಲ್ಲ ಹಿಡ್ಕೋಬಾರ್ದು. ಅವ್ರೇನಂತ ಕೇಳಲ್ಲ. ಬಿಡೆ ಬಿಡು, ಇವ್ರೇ ನಾ ಬಂದಿದ್ದೀನಿ. ನಂಗೊತ್ತು ನಿನ್ ಜೊತೆ ಇರೋ ಈ ಪೆದ್ದಿ ಯಾರು. ಅವಳು ನನ್ನ ಹೆಂಡತಿ ಗೌರಿ, ಪೆದ್ದಿ ಅಲ್ಲ. ನನ್ನ ಪೆದ್ದಿ ಅಂತಿದ್ದಾಳ? ಯಾಕೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದೆ? ನಾನ್ ಕರ್ಕೊಂಡ್ ಬಂದಿಲ್ಲ, ಅವಳೇ ಬಂದ್ಲು. ಗೊತ್ತಿಲ್ದೆ ನೀನೇ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟೆ. ಅವಳು ನಂಬ್ತಾ ಇಲ್ಲ. ನಾನು ಕಳ್ತನ ಮಾಡಿದೆ ಅಂತ ಹೇಳ್ತಾವಳೆ. ನಮಗೂ ಇದು ಮರ್ಯಾದೆ ಪ್ರಶ್ನೆ. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮುಖ್ಯವಾದ ವಿಷಯ ಬೇರೆನೇ ಇದೆ. ಒಬ್ಬ ಬರ್ತಾ ಇದ್ದಾನೆ ದೂರದಿಂದ. ನನಗ ಅವನಿಷ್ಟ ಇಲ್ಲ. ಹೌದಾ? ನೀನೇನು ಯೋಚನೆ ಮಾಡ್ಬೇಡ ತಾಯಿ, ಅವನ ನಾನ್ ನೋಡ್ಕೊತೀನಿ. ಯಾರನ್ನ ನೋಡ್ಕೋತೀಯಾ? ಸುಮ್ನೆ. ಈಗ ಗೊತ್ತಾಯ್ತಾ ನಾನು ಯಾಕೆ ಅವಳನ್ನ ಕರ್ಕೊಂಡ್ ಬಂದೆ ಅಂತ ಕೇಳಿದ್ದು? ಗೊತ್ತಾಯ್ತು. ಇನ್ ಕರ್ಕ ಬಂದಿದ್ಕೆ ಬೈತಾವಳೆ. ಕಿಟ್ಟಪ್ಪ, ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು. ಹೇಳ್ತಾಯಿ. ಆದಷ್ಟು ಬೇಗ ನಿಂಗೆ ತುಂಬಾ ಹಣ ಬರುತ್ತೆ.
ಊಹಿಸೋಕ್ಕೂ ಆಗದೆ ಇರೋಷ್ಟು ನಿನ್ಗೆ ನಿನ್ ಹೆಂಡತಿಗೆ ಮುಂದಿನ ಜೀವನಕ್ಕೆ ಸಾಕಾಗುವಷ್ಟು. ಅದ್ರ ಬದಲಾಗಿ ನೀನ್ ನನಗ್ ಸಹಾಯ ಮಾಡ್ಬೇಕಾಗತ್ತೆ. ಅಯ್ಯೋ ಹೇಳ್ತಾ ಏನ್ ಬೇಕಾದ್ರೆ ಮಾಡ್ತೀನಿ ತಾಯಿ. ಕೇಳಿಸ್ಕೋ ಏನ ಹಂಗಾರ ಸುಮ್ನಿರು. ಹೇಳ್ತಾ ಈಗ ನೀನ್ ಹೋಗು. ಹೋಗ್ಲಾ? ಅಲ್ಲ ಅದು ಹೋಗು. ಬರೇ. ಗೌರಿ ನನ್ನ ಕರಿತಿದ್ದಾಳೆ. ಏನಮ್ಮ? ನೀನ್ ಹೋಗು, ನಾನು ಅವಳ ಹತ್ರ ಮಾತಾಡ್ಬೇಕು. ಆಯ್ತಮ್ಮ. ನನ್ನ ಬಿಟ್ಟೋಗ್ಬೇಡ. ಅವಳು ನಿನ್ನಿಂದ ಮಾತಾಡ್ಬೇಕಂತೆ. ನೀನ್ ನಂಬ್ಲಿಲ್ಲಲ್ಲ, ಈಗ ಮಾಡ್ತಾಳೆ ನೋಡಿ. ಇವಾಗ ಮಾಡಮ್ಮ, ಗಂಟೆಗೆ ನಿಂತ್ಕೊಳೆ, ಮಾತಾಡಮ್ಮ. ಗೌರಿ ಹೆದರ್ಕೋಬೇಡ, ನಿನ್ ಗಂಡ ತುಂಬಾ ಒಳ್ಳೆಯವನು. ನಾನ್ ನಿಮ್ಗೆ ಎಲ್ಲಾ ತರ ಸಹಾಯ ಮಾಡ್ತೀನಿ. ಈಗ ಹೋಗು. ಬರ್ತೀನಿ. ಏನ್ ಹೇಳಿದ್ರಿ? ನಡಿ ನಡಿ ನಡಿ. ಫ್ರೆಂಡ್ಸ್ ಆಗ್ಬಿಟ್ರ ನೀವಿಬ್ರು? ನೀನು ನಮ್ಮ ಬಾ ಫ್ರೆಂಡ್ಸ್ ಆಗಿದ್ದು ಓಕೆ, ನೀನೊಬ್ಳೆ ಬರ್ಕೊಂಡು. ಅಮ್ಮ ಬರ್ತೀವಮ್ಮ. ಎಷ್ಟು ಬೇಗ ಫ್ರೆಂಡ್ ಆಗ್ಬಿಟ್ಟೆ ನೀನು. ನಮಸ್ಕಾರ. ನಮಸ್ಕಾರ. ಯಾರನ್ನಾರ ನೋಡ್ಬೇಕಾಗಿತ್ತ ಇಲ್ಲಿ? ಹೌದು, ಮೇಘಾ ಶಾಸ್ತ್ರಿ ನೋಡ್ಬೇಕಿತ್ತು. ಅವಳ ನನ್ನ ತಂಗಿ. ಒಬ್ಬ ಬರ್ತಾ ಇದ್ದಾನೆ ದೂರದಿಂದ. ತುಂಬಾ ದೂರದಿಂದ ಬಂದಿದ್ದೀರ ಅಂತ ಕಾಣುತ್ತೆ. ಹಾ, ಬೆಂಗಳೂರಿಂದ. ಹಾ. ನಿಮ್ ತಂಗಿ ಒಳಗಡೆ ಇದ್ದಾಳೆ, ಸ್ನೇಹಿತರ ಜೊತೆ. ಹೋಗಿ. ಥ್ಯಾಂಕ್ ಯು. ಹಾ. ಬನ್ನಿ ಸರ್, ಬನ್ನಿ. ಒಂದು ಟೀ ಕುಡಿಪ್ಪ. ಕುತ್ಕೊಳ್ಳಿ ಸರ್. ಇದಕ್ಕೂ ಮುಂಚೆ ನಿಮ್ಮ ನೋಡಿದ್ ನೆನಪಿಲ್ಲ. ಊರ್ಗೊಸಬ್ರ ಬೇರೆ ಊರಿಗೆ ಹೋಗ್ತಾ ಇದ್ದೀರಾ? ಇವನು ಯಾವನು ಎರಡಕ್ಕೂ ಅಂತಾನೆ ಪ್ಯಾಕರ. ಎಲ್ಟಿ ಹೋಯ್ತು. ಆಯ್ತು ಸರ್. ಬರ್ತೀನಿ. ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ, ಸ್ವಲ್ಪ ನೋಡ್ಕೋತೀರಾ? ಥ್ಯಾಂಕ್ಸ್.
ತುಂಬಾ ಹಣ ಬರುತ್ತೆ. ಮೇಘ ಮೇಲೆ ಯಾವುದೋ ದುಷ್ಟಶಕ್ತಿ ದೃಷ್ಟಿ ಇದೆ ಅಂತ ನಮ್ಮ ತಂದೆ ಕಂಡು ಹಿಡ್ದಿದ್ದಾರೆ. ಇವಳ ಮುಖಾಂತರ ನೀವೆಲ್ಲರೂ ಅಪಾಯದಲ್ಲಿದ್ದೀರಾ. ಅಪಾಯನ? ಯಾವ ತರ ಅಪಾಯ? ಅದನ್ನ ತಿಳ್ಕೊಳಕ್ಕಾಗ್ಲಿಲ್ಲ ನಮ್ಮ ತಂದೆಗೆ. ಇದಕ್ಕೆಲ್ಲ ಕಾರಣ ಇತ್ತೀಚೆಗೆ ನಿನಗೆ ಸಿಕ್ಕಿರೋ ಆ ಪುಸ್ತಕ. ನೋಡಿದ್ಯಾ, ನನಗನ್ಸಿತ್ತು. ನಾನು ಇವ್ರಿಗೆಲ್ಲ ಹೇಳ್ದೆ, ಆದ್ರೆ ಯಾರು ಕೇಳಲಿಲ್ಲ. ಈಗ ಅನ್ಬೋಸಿ. ನೀನ್ ಸುಮ್ಮನೆ ಇರು. ಸುಮಾರು ವರ್ಷಗಳ ಹಿಂದೆ, ಒಂದು 600-700 ವರ್ಷಗಳಿರ್ಬೋದು, ಒಂದು ಹುಡುಗಿ ಇದ್ಲು, ಕಸ್ತೂರಿ. ಆಕೆ ರಾಜಮನೆತನಕ್ಕೆ ಸೇರಿದ್ಲು. ಕಸ್ತೂರಿ ಪ್ರೀತಿಲಿದ್ಲು ಆದಿತ್ಯ ಅನ್ನೋ ಸುಂದರ ಯುವಕನ ಜೊತೆ. ಆತನು ಕೂಡ ರಾಜಮನೆತನಕ್ಕೆ ಸೇರಿದವನೇ. ಆದಿತ್ಯನ ಮನೆಯವರು ಇವರಿಬ್ಬರು ಪ್ರೀತಿನ ಒಪ್ಕೊಂಡಿರಲಿಲ್ಲ. ಕಾರಣಗಳು ಸ್ಪಷ್ಟವಾಗಿಲ್ಲ. ಕಸ್ತೂರಿ ಕುಟುಂಬಕ್ಕೆ ಅವರೇನು ಮಾಡೋ ಹಾಗಿರಲಿಲ್ಲ. ಯಾಕೆಂದ್ರೆ ಕುಟುಂಬದವರು ತುಂಬಾ ಶಕ್ತಿಶಾಲಿಗಳಾಗಿದ್ರು. ಆಗ ಅವರು ಮಾಟ ಮಂತ್ರದ ಸಹಾಯ ತಗೊಂಡ್ರು. ಅವ್ರು ನಮಗೆ ಗೊತ್ತು. ಅವ್ರು ಕೇಳಿಸ್ಕೊಂಡ್ರು ಪರವಾಗಿಲ್ಲ, ನೀವು ಮುಂದುವರಿಸಿ. ಅವನ ದುಷ್ಟಶಕ್ತಿಯಿಂದ ಕಸ್ತೂರಿ ಆತ್ಮಹತ್ಯೆನೇ ಮಾಡ್ಕೊಳ್ಳೋ ಹಾಗೆ ಮಾಡ್ದ. ಎಷ್ಟು ಸಾಲದು ಅಂತ ಅವನು ಇನ್ನೊಂದು ಮಾಡ್ದ. ಕಸ್ತೂರಿ ಆತ್ಮ ಹೊರಗಡೆ ಬರಲೇಬಾರ್ದು ಅಂತ ಒಂದು ಪುಸ್ತಕದಲ್ಲಿ ಬಂಧಿಸಿ ಓದಿಟ್ಟ. ಯಾವಾಗ ಆ ಪುಸ್ತಕ ನಿನ್ನತ್ರ ಬಂತೋ ಆಗ ಭಯಾನಕವಾಗಿದ್ದೇನು ನಡೀತು. ಅಷ್ಟು ವರ್ಷ ಭೂಮಿಯೊಳಗಡೆ ಓದಿಟ್ಟಿದ್ರಿಂದ ಆ ಮಾಟಗಾರ ಮಾಡಿದ ಮಂತ್ರದ ಶಕ್ತಿ ಕ್ಷೀಣಿಸಿತ್ತು. ಬಂಧನವಾಗಿದ್ದ ಕಸ್ತೂರಿ ಆತ್ಮ ಈಗ ಹೊರಗಡೆ ಬಂದಿದೆ. ಅವಳೀಗ ಆದಿತ್ಯನ ಹುಡುಕ್ತಿದ್ದಾಳೆ. ಅವಳಿಗೆ ಬೇಕಾಗಿರೋದು ಅವನಷ್ಟೇ. ಅವನಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳನ್ನ ತಡೆಯೋಕಿರೋದು ಒಂದೇ ದಾರಿ. ಆ ಪುಸ್ತಕದಲ್ಲಿ ಕೆಲವು ಶ್ಲೋಕಗಳಿವೆ. ಅವುಗಳನ್ನು ಜೋರಾಗಿ ಓದೋದ್ರಿಂದ ಅವಳನ್ನ ಹಿಡಿತದಲ್ಲಿಟ್ಕೋಬಹುದು. ಅವಳ ಶಕ್ತಿನ ಕಿತ್ಕೊಳ್ಬಹುದು. ಆ ಪುಸ್ತಕದ ಜೊತೆ ಅವಳನ್ನ ಮತ್ತೆ ಮಣ್ಣು ಮಾಡಬಹುದು. ಯಾವ ಶ್ಲೋಕ ಅದು? ಆ ಶ್ಲೋಕ ಇರೋ ಪೇಜ್ ನಂಬರ್. ಅಯ್ಯೋ, ಏನಾಯ್ತು ಗೊತ್ತಿಲ್ಲ. ಈ ವಾರದಲ್ಲಿ ಇದು 2ನೇ ಸಲ ಆಗ್ತಿರೋದು. ಹೌದಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅವೆಲ್ಲ ಬೇಡ. ನಮ್ಮ ಮಾವ ನಾಟಿ ವೈದ್ಯರು. ಅಮ್ಮ ಅವರನ್ನಷ್ಟೇ ನಂಬೋದು. ನಾನು ಅವ್ರಿಗೆ ಹೇಳ್ತೀನಿ. ಬನ್ನಿ, ಇವರನ್ನ ಚೇರ್ ಮೇಲೆ ಕೂರ್ಸೋಣ. ಏನು? ಅಲ್ಲಿ ನೋಡು, ಯಾರನ್ನ? ಅಮ್ಮನ್ನ ನೋಡ್ದೆ. ಕಣ್ಣು ಓಪನ್ ಆಗಿಲ್ವಾ? ನಿನ್ ಪ್ರಾಬ್ಲಮ್ ಏನು? ಅವರೇನು ಅನ್ಕಾನ್ಶಿಯಸ್ ಆಗೇ ಇದ್ದಾರೆ. ನಮ್ಮಿಂದ ನಿಮಗ್ ತೊಂದರೆ ಆಗ್ತಿದೆ. ನೀವು ಊಟ ಮಾಡಿ, ನಾನು ಬಡಿಸ್ತೀನಿ. ಪರವಾಗಿಲ್ಲ, ನೀನ್ ನಿಮ್ ತಾಯಿ ಜೊತೆ ಇರು. ನಾವು ಆಮೇಲೆ ಮಾಡ್ತೀವಿ. ಹಾ ಹೌದು ಅನು, ನೀನಿಲ್ಲೇ ಅಮ್ಮನ ಜೊತೆ ಇರು.
ಹೇ, ಏನಾಯ್ತು ನಿಂಗೆ? ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಯಾಕೋ ತಲೆ ಯಾಕೋ ತುಂಬಾ ತಲೆ ಸಿಡುತ್ತಿದೆ. ನೀನಿನ್ನು ಪೇಜ್ ನಂಬರ್ ಹೇಳಿಲ್ಲ. ಯಾವ ಪೇಜ್ ನಂಬರ್? ನಾನು ನಿದ್ರೆ ಮಾಡಬೇಕು, ಆಗ್ತಿಲ್ಲ ಅಮ್ಮ. ಅಂದುಕೊಂಡ ಕ್ಷಣವೇ ಧರಿಸುವೆ ಹೊಸ ರೂಪ, ನನ್ನ ಕಥೆಯೊಳಗೆ ಏಕಾಂಗಿ ದ್ವೀಪ. ಸುಡುವ ಅಗ್ನಿಯು ನನ್ನ ಸುಡಲಾಗದು, ಮಳೆಗಾಳಿ ಬಿಸಿಲೇನು ನನ್ನ ತಾಗದು. ಕಿಟ್ಟಪ್ಪ, ಯಾರೋ ಕಿಟ್ಟಪ್ಪ, ನೀನಾ ನಮ್ಮ ಮನೆಗೆ ಬಂದ್ಬಿಟ್ಟ. ಬಂದೇರೋ ಬಾಗಿಲು ತೆಗಿತೀನಿ. ಬೇಡ, ನಿಂಗೆ ಹಣ ಸಿಗ್ತಾ? ಇನ್ನು ಎಣ್ಸದೇ ಮುಗ್ದಿಲ್ಲ. ನೀನ್ ಕೊಟ್ಟಲ್ಲ ಹೊಸ ಗರಿಗರಿ ನೋಟು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಾವೆ. ಎಷ್ಟೊಂದು ದುಡ್ಡು. ಅಲ್ಲ, ನಂಗೂ ಗೌರಿಗೂ ಅದೇ ಭಯ, ಪೊಲೀಸ್ನವ್ರು ಎಲ್ಲಿ ಹುಡುಕೊಂಬತ್ತಾರೆ ಅಂತ. ನೀನ್ ತಲೆ ಕೆಡಿಸ್ಕೋಬೇಡ ಕಿಟ್ಟಪ್ಪ. ಖುಷಿ ನೀನ್ ಎದುರುಗಡೆ ಇದ್ದಿದ್ರೆ ತಪ್ಕೊಂಡ್ಬಿಡ್ತಾ ಇದ್ದೆ. ಗೌರಿ ನಿನ್ನ ನೋಡ್ಲೇಬೇಕು ಅಂತವಳೆ. ನೀನೀಗ ನನಗೊಂದು ಸಹಾಯ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳು. ದೂರದಿಂದ ಬಂದಿರೋನು ಆ ರಘುನಾಥ್ ಶಾಸ್ತ್ರಿ. ಅವನ್ ನಿನ್ಗೆ ತೊಂದರೆ ಕೊಡಕ್ ಶುರು ಮಾಡೋಣ. ನನ್ನ ದಾರಿ ಗಡ್ಡ ಬರ್ತಾ ಇದ್ದಾನೆ. ನಾನು ಅವನಿಗೇನೂ ಮಾಡೋಕ್ಕಾಗಲ್ಲ. ಅವನ ಹತ್ರ ಇರೋ ಶಕ್ತಿ ಅವನ್ನ ಕಾಪಾಡ್ತಾ ಇದೆ. ಆ ಬೋಳಿ ಮಗನ ಸಾಯಿಸ್ಬಿಡ್ಲ ನೀನು ಅನ್ನೋ ಇದೇ ಕೈಯಿಂದ ಮುಗಿಸ್ಬಿಡ್ತೀನಿ. ಅದ್ ಮಾಡ್ತೀಯಾ ಕಿಟ್ಟಪ್ಪ? ನಮ್ಮ ತಾಯಣಗೂ ಮಾಡ್ತೀನಿ. ನಾನಲ್ಲ ನಂಗೇನೆ ಗೊತ್ತಿಲ್ಲ. ಇವರೇ ಶುರು ಮಾಡಿದ್ದು. ನನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸಕ್ ಬಂದ್ರು. ನಂಗೇನು ಗೊತ್ತಿಲ್ಲ. ನಾನೆಲ್ಲ ಸಾಯಿಸಿದ್ದು ಇವರೇ. ಗೊತ್ತಿಲ್ಲ. ಕಿಟ್ಟಪ್ಪ, ಹೌದು ಕಿಟ್ಟಪ್ಪ, ನಾನೇ ಕಸ್ತೂರಿ ಮಹಲಿಂದ.
ನಿನ್ಗೆ ನನ್ನ ಧ್ವನಿ ನೆನಪಿದೆ? ದಯವಿಟ್ಟು ನಾನೇನು ಮಾಡಬೇಡಮ್ಮ. ನಾನು ಹೆಂಗ ಮಾತಾಡ್ಬಿಟ್ಟೆ, ಏನೇನು ಅಂದ್ಬಿಟ್ಟೆ, ಅದನ್ನೆಲ್ಲ ಹೊಟ್ಟೆಗೆ ಹಾಕೋತಾಯಿ. ನನ್ನನ್ನ ಸಾಯಿಸ್ಬೇಡಮ್ಮ, ನೀನ್ ಕಾಲಿ ಬೀಳ್ತೀನಿ. ನೀನೇನು ಹೇಳಿದ್ರು ಮಾಡ್ತೀನಿ ತಾಯಿ. ತಾಯಿ, ನಾನು ಹೇಳೋದೆಲ್ಲ ಮಾಡುವಾಗ ನಿನ್ನ ಯಾಕೆ ಸಾಯಿಸ್ಬೇಕು ಕಿಟ್ಟಪ್ಪ? ಸಾಯಿಸ್ಬಾರ್ದು. ನೀನ್ ಈಗಾಗ್ಲೇ ನನಗೆ ತುಂಬಾ ಮಾಡಿದೀಯ. ಅದಕ್ಕೆ ಬದಲಾಗಿ ನಾನ್ ನಿನಗೆ ಬೇಕಾದಷ್ಟು ಕೊಟ್ಟಿದ್ದೀನಿ. ಈಗ ನೀನ್ ಈ ಊರಿಂದ ಹೊರಟು ಬಿಡು. ಹೋಗೋಕ್ ಮುಂಚೆ ಇನ್ನೊಂದು ಸಹಾಯ. ಹೇಳ್ತಾಯಿ, ಏನ್ ಬೇಕಾದ್ರೆ ಮಾಡ್ತೀನಿ ತಾಯಿ. ಹೇಳ್ತಾಯಿ, ಅವರೆಲ್ಲರೂ ಇವತ್ತು ನನ್ನ ಮನೇಲಿ ಇರ್ಬೇಕು. ನಿನ್ ಮೇಲೆ ಹಣ ಎಲ್ರು ಇರ್ತಾರೆ. ಎಲ್ರು ಏನಾಯ್ತು? ಏನಾದರೂ ಬೇಕಾ? ರಘು ನೋಡೋಗ್ತಿದ್ದೀರಾ? ನೀವೇನು ಹೇಳಿದ್ರೋ ಅದನ್ನು ಅವನು ಮಾಡಕ್ಕೆ ಹೋಗಿದ್ದಾನೆ. ನಿಮ್ಮ ಮಗ ಅವನು ಗೆದ್ದೇ ಗೆಲ್ತಾನೆ. ಶಾಸ್ತ್ರಿ, ನಿನ್ ಮಗನ ಗೆಲ್ಲೋಕ್ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನಾನ್ ಯಾರು ಅಂತ ಗೊತ್ತಾ ನಿನ್ಗೆ? ಕಸ್ತೂರಿ ಮಹಾಲಿಂದ. ನೆನ್ಪಿದ್ಯಾ? ನಾನಿನ್ನ ಸಾಯಿಸಲ್ಲ ಶಾಸ್ತ್ರಿ. ಇನ್ ಮುಂದೆ ನೀನ್ ಈ ಹಾಸಿಗೆಯಲ್ಲೇ ಇರ್ತೀಯ. ಅಲ್ಲಾಡೋಕ್ಕಾಗ್ದೆ, ಮಾತಾಡೋಕ್ಕಾಗ್ದೆ, ಹೇಗೆ ನನ್ನ ಆ ಪುಸ್ತಕದಲ್ಲಿ ಬಂದಿದ್ಯೋ ಹಾಗೆ. ಆದ್ರೆ ನೀನು ನನ್ನ ಆತಿಥ್ಯನಿಂದ ನನ್ನ ದೂರ ಮಾಡಿದ್ಯಾ. ಅದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಈಗಾಗ್ಲೇ ಆಗಿದೆ. ನಿನ್ ಮಗ ಮತ್ತೆ ಬರಲ್ಲ. ಏನಿದು ಕಿಟ್ಟಪ್ಪ? ಏನ್ ಮಾಡ್ತಾ ಇದ್ದೆ ಕಿಟ್ಟಪ್ಪ ನೀನು?
ಏನು ಹಾ ಹೇಳು ಪೇಜ್ ನಂಬರ್ ಹೇಳು 100 ಹೇಳು 109 ರಘು ರಘು ಜ್ಯೋತಿ ಕಸ್ತೂರಿ ಎಲ್ಲಿಗೆ ಹೋಗ್ತಿದ್ಯಾ ಜ್ಯೋತಿ? ನಿನ್ ಸ್ನೇಹಿತರಿಗೆ 109ನೇ ಪುಟ ಅಂತ ಹೇಳಕ್ ಹೋಗ್ತಿದ್ಯಾ? ಅದನ್ನ ಜೋರಾಗಿ ಓದಕ್ ಹೇಳಿ ಮತ್ತೆ ಆ ಪುಸ್ತಕದಲ್ಲಿ ನನ್ನ ಬಂಧಿಸ್ತೀಯಾ? ತುಂಬ ಹಿಂದೆ ಇವನ್ ತಂದೆ ಮಾಡ್ದ ಹಾಗೆ ಏನಾಯ್ತು? ಬ್ಯಾಗ್ ರೂಮಲ್ಲೇ ಇದೆ. ಅಂದ್ರೆ ದೂರ ಎಲ್ಲೂ ಹೋಗಿರಲ್ಲ. ಎಲ್ಲಿ ಹೋಗಿರ್ಬೋದು ಅವನು? ಇಲ್ಲಿಗೆ ಬಂದಿರೋದೇ ಮೊದಲನೇ ಸಲ. ಆ ಕಿಟ್ಟಪ್ಪನ ಹತ್ರ ಫೋನ್ ಇದೆಯಾ? ಅವನಿಗೆ ಫೋನ್ ಮಾಡ್ಬೋದಲ್ವಾ? ಅವನ ಹತ್ರ ಫೋನ್ ಇದ್ದಿದ್ದು ನಾನು ಯಾವತ್ತೂ ನೋಡಿಲ್ಲ. ಜ್ಯೋತಿಯಲ್ಲಿ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಛೇ, ಎಲ್ಲಿ ಹೋಗಿರ್ಬೋದು ಇವರು? ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತಿದ್ಯಾ? ಇಬ್ರು ವಾಕ್ ಹೋಗಿರ್ಬೋದಲ್ವಾ? ವಾಕ್ ಅದಕ್ಕೆ ಟೈಮ್ ಆಯ್ತು. ನಮಗೀಗ ಬೇಕಾಗಿರೋದು ಪೇಜ್ ನಂಬರ್. ಅದನ್ನ ಹೇಳ್ತಿರಾಗೂ ವಾಪಸ್ ಹೋಗ್ಬಿಟ್ರೆ? ಇದು ತುಂಬಾ ವಿಚಿತ್ರವಾಗಿದೆ. ನಿನ್ನೆಯಿಂದ ಅವನಿಗೇನೋ ಆಗಿದೆ. ಒಂಥರ ಆಡ್ತಾ ಇದ್ದಾನೆ. ಈಸ್ ಆಕ್ಟಿಂಗ್ ವೆರಿ ವಿಯರ್ಡ್. ಮುಂದೇನೋ ಹಾಗೆ ಇರ್ತಾನೆ. ಏನ್ ಹಾಗಂದ್ರೆ? ಅವನ್ನ ಏನೋ ತಡೀತಾ ಇದೆ, ಯಾವುದೋ ದುಷ್ಟ ಶಕ್ತಿ. ಅಯ್ಯೋ, ನೀನು ನಿನ್ ಯೋಚನೆ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಒಂದ್ ಕೆಲ್ಸ ಮಾಡೋಣ. ಎಲ್ಲಾ ಶ್ಲೋಕಗಳನ್ನ ಜೋರಾಗಿ ಓದೋಣ. ಅದ್ರಲ್ಲಿ ಒಂದ್ ಶ್ಲೋಕ ಸರಿ ಇರುತ್ತೆ ಅಲ್ವಾ? ರಘು ಬರೋವರೆಗೂ ಓದ್ತಾ ಇರೋಣ. ಏನಂತೀರಾ? ಎಸ್, ಗುಡ್ ಐಡಿಯಾ. ಎಲ್ಲಿಂದ ಶುರು ಮಾಡ್ತೀಯಾ? ಪೇಜ್ ನಂಬರ್ 78. ವೇಟ್, ರಘು ಬರೋವರೆಗೂ ಕಾಯ್ಬೋದಲ್ವಾ? ಇಲ್ಲ, ಕಾಯ್ಬಾರ್ದು. ನೀ ಶುರು ಮಾಡು. ಮನದಲ್ಲಿ ಪ್ರೀತಿ, ತನುವಳು ಕ್ರೂರಿ, ಆದರೆ ಕಾರಣವೆಲ್ಲದ ಸೇಡಲ್ಲ. ಚೂರಾದ ಪ್ರೀತಿಯ ಕೂಗು ಕಾಣಿಸದೆ ಈ ಉಳಿದ ಜನರಿಗೆ. ಆದ್ದರಿಂದಲೇ ತಾನೇ ಹುಡುಕಲು ಹೊರಟಳು ಕಸ್ತೂರಿ. ರಘುನಾಥ್ ಶಾಸ್ತ್ರಿಗಳು, ನೀವೆಲ್ಲರೂ ಈಗಲೇ ಹಳೆ ಮನೆಗೆ ಬರ್ಬೇಕು ಅಂತ ಹೇಳಿದ್ದಾರೆ. ತುಂಬಾ ಅರ್ಜೆಂಟ್ ಅಂತೆ. ಅದೇನೋ ಬುಕ್ಕು ಪುಸ್ತಕ ನಂಬರ್ ಅಂತ ಇದ್ರು ಸರ್, ನನಗೆ ಗೊತ್ತಿಲ್ಲ. ಬನ್ನಿ. ಜ್ಯೋತಿ ಇಲ್ಲಿ ಇಬ್ರು ಒಟ್ಟಿಗೆ ಇದ್ದಾರೆ.
ಬನ್ನಿ ಸರ್, ಬನ್ನಿ ಸರ್, ಕಾಯ್ತಿದ್ದಾರೆ, ಬನ್ನಿ ಸರ್. ಅವ್ರ ಒಳಗಡೆ ಇದ್ದಾರೆ. ಹೋಗಿ. ನಿನ್ ಕೆಲ್ಸ ಇಲ್ಲಿಗೆ ಮುಗೀತು ಕಿಟ್ಟಪ್ಪ. ಇನ್ ಮುಂದೆ ನಂದು ಶುರು ಆಗತ್ತೆ. ಮನೆಗೆ ಹೋಗು. ನಿನ್ ಹೆಂಡತಿನ ಕರ್ಕೊಂಡು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಊರ್ ಬಿಟ್ಟು ಹೋಗು. ಇರೋ ಹಣನ ಹುಷಾರಾಗಿ ಉಪಯೋಗಿಸಿ ಒಳ್ಳೆ ಜೀವನ ಕಟ್ಕೋ. ನಾನು ತಿರ್ಗಾ ನಿಮ್ಮನ್ನು ನೋಡ್ಬೋದಾ? ನೀವಿಬ್ರು ಆ ಕಡೆ ನೋಡಿ, ನೀನ್ ನನ್ ಜೊತೆ ಬಾ. ಜ್ಯೋತಿ, ಜ್ಯೋತಿ, ರಘು, ಜ್ಯೋತಿ, 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 ನಿನ್ಗೆ ನನ್ನ ಮನೆ ಇಷ್ಟ ಆಗ್ಲಿಲ್ಲ ಅಲ್ವಾ? ರಘು, 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 ಸೂರ್ಯ, ಸೂರ್ಯ,
ನಿನಗೆ ನನ್ನ ಆದಿತ್ಯ ಬೇಕು, ಹೌದು ತಾನೆ? ಎಷ್ಟು ಯುಗಗಳಿಂದ ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾ? ಎಷ್ಟು ಹಂಬಲಿಸ್ತಾ ಇದ್ದೀನಿ ಅಂತ ಗೊತ್ತಾ? ನೀನು ನನಗೆ ಒಂದೊಳ್ಳೇದು ಮಾಡಿದೆ, ನನ್ನ ಮತ್ತೆ ಅವನ ಹತ್ರ ಕರ್ಕೊಂಡು ಬಂದೆ. ಅದಕ್ಕೆ ನಾನು ಯಾವತ್ತೂ ನಿನಗೆ ಋಣಿಯಾಗಿರ್ತೀನಿ ಅಂತ ಹೇಳಬೇಕು ಅಲ್ವಾ? ಆದರೆ ಹೇಳಲ್ಲ, ಯಾಕಂದ್ರೆ ನೀನು ಅವನ್ನ ಪ್ರೀತಿಸ್ತಾ ಇದೀಯಾ. ಅದನ್ನ ನಾನು ಒಪ್ಕೊಳ್ತೀನಿ ಅಂದ್ಕೊಂಡಿದೀಯಾ ಮೇಘ? ಆದಿತ್ಯ ಎಂದಿಗೂ ನನ್ನವನೇ, ನನ್ನವನ್ ಮಾತ್ರ. ಸಾಯಿಸ್ಬೇಡ, ದಯವಿಟ್ಟು ನನ್ನ ಸಾಯಿಸ್ಬೇಡ. ಎಲ್ಲ ದೇವ್ರ ಮೇಲೆ ಹಾಣೆ ಮಾಡಿ ಹೇಳ್ತೀನಿ, ಇಲ್ಲಿ ನಡೆದಿದ್ದನ್ನ ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಭಯ ಪಡ್ಬೇಡ ಅನಂತು, ನಾನ್ ನಿನ್ನ ಸಾಯಿಸಲ್ಲ. ಯಾಕಂದ್ರೆ ನೀನ್ ನನ್ನ ನಂಬಿದ್ದೆ. ನೀನ್ ನನ್ನ ವಿರುದ್ಧನೇ ಆಗಿದ್ರು ನಾನಿದ್ದೀನಿ ಅಂತ ನಂಬಿದ್ದು ನೀನೊಬ್ನೇ. ಒಂದಲ್ಲ ಒಂದಿನ ನೀನ್ ನನ್ನ ಬಗ್ಗೆ ಇಡೀ ಜಗತ್ತಿಗೆ ಹೇಳಬೇಕು. ಯುಗಾನುಯುಗಗಳಿಂದ ನನ್ನ ಪ್ರೀತಿಗೋಸ್ಕರ ನಾನು ಮಾಡಿದ ಪಯಣದ ಬಗ್ಗೆ ಅವ್ರಿಗೆ ನೀನು ತಿಳಿಸ್ಬೇಕು. ಅದನ್ನ ನೀನ್ ಮಾಡ್ತೀಯಾ? ಈಗ ಹೋಗು, ನನ್ನ ಆದಿತ್ಯ ನನಗೋಸ್ಕರ ಕಾಯ್ತಾ ಇದ್ದಾನೆ. ಕಸ್ತೂರಿ, ನಾನು ನೆನಪಿದ್ದೀನಾ ನಿಮಗೆ? ಹೋಗೋಣ.
ಅಂದುಕೊಂಡ ಕ್ಷಣವೇ ನ ಧರಿಸುವೆ ಹೊಸ ರೂಪ ನನ್ನ ಕಥೆಯೊಳಗೆ ಏಕಾಂಗಿ ದ್ವೀಪ ಸುಡುವ ಅಗ್ನಿಯು ನನ್ನ ಸುಡಲಾಗದು ಮಳೆಗಾಳಿ ಬಿಸಿಲೇನು ನನ್ನ ತಾಗದು ಆಹಾ 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 ಯಾರು ನನಗೆ ಯಾರು ಕಣ್ಣೀರ ಕವಿತೆ ನೂರು ನೆನಪು ಜನುಮಾಂತರ ಅದರ ಭಾಷಾಂತರ ಸರಳ